ಇನ್ನೊಂದು ಬಹಳ ವಿಚಿತ್ರ ಅಂದರೆ ಉಪನಿಷತ್ತನ್ನು ಪಾಠ ಹೇಗೆ ಮಾಡ್ತಾರೆ ಅಂತ. 10 ಪ್ರಧಾನ ಉಪನಿಷತ್ತುಗಳು ಅಂತ ಹೇಳಿದೆ. ಅದರೊಳಗೆ 6 ಉಪನಿಷತ್ತುಗಳಿಗೆ ಸ್ವರ ಪ್ರಸ್ತಾಪ ಇಲ್ಲ. ಈಗ ಸ್ವರ ಪ್ರಸ್ತಾರ ಇಲ್ಲ. ಮೊದಲಿತ್ತೋ ಏನೋ ಒಂದು ಕಾಲಕ್ಕೆ ಇದ್ದಿರಬೇಕು, ಆದರೆ ಕಾಲಚಕ್ರದಲ್ಲಿ ಸೌದು ಅವು ಯಾವುದೂ ಉಳಿದಿಲ್ಲ, ಪ್ರಸ್ತಾರ ಉಳಿದಿಲ್ಲ. ಉಳಿದಿರೋದೀಗ 4ಕ್ಕೆ ಮಾತ್ರ. ಈಶಾವಾಸ್ಯ ಉಪನಿಷತ್ತು, ತೈತ್ತರೀಯ, ಛಾಂದೋಗ್ಯ ಮತ್ತು ಬೃಹದಾರಣ್ಯಕ. ಇವುಗಳಿಗೆ ಸ್ವರ ಪ್ರಸ್ತಾರ ಇರೋದರಿಂದ ಆ ವೇದ ರೂಪದಲ್ಲೇ, ಆ ಧ್ವನಿಯಲ್ಲೇ ಹೇಳ್ಬೇಕಾಗ್ತದೆ. ಉಳಿದದ್ದನ್ನೆಲ್ಲ ಗದ್ಯದ ರೂಪದಲ್ಲೇ ಓದಬೇಕಾಗ್ತದೆ ಅಂತ. ಇನ್ನೊಂದು ಮುಖ್ಯ ವಿಷಯ ಹೇಳಬೇಕು. ಪ್ರತಿಯೊಂದು ಉಪನಿಷತ್ತಿಗೂ ಒಂದು ಶಾಂತಿ ಪಾಠ ಅಂತ ಇರ್ತದೆ. ಪ್ರಾರಂಭ ಆಗೋದು ಶಾಂತಿ ಪಾಠದಿಂದ, ಶಾಂತಿ ಮಂತ್ರದಿಂದ ಶುರು ಆಗಬೇಕು. ಇನ್ನೊಂದು ವಿಶೇಷ ಅಂದರೆ ಪ್ರತಿಯೊಂದು ವೇದದಲ್ಲಿರುವಂಥ ಎಲ್ಲ ಉಪನಿಷತ್ತುಗಳಿಗೂ ಒಂದೇ ಶಾಂತಿ ಪಾಠ ಇರ್ತದೆ. ಭಾಳ ಮುಖ್ಯವಾಗಿ ಇಟ್ಕೋಬೇಕಾದದ್ದನ್ನು. ಪ್ರತಿಯೊಂದು ವೇದದಲ್ಲಿ ಕೆಲವು ಮುಖ್ಯವಾದದ್ದು ಮಾತ್ರ ಹೇಳ್ಕೊಂಡು ಹೋಗ್ತೇನೆ ನಾನು. ಋಗ್ವೇದದಲ್ಲಿ ಅತ್ಯಂತ ಮುಖ್ಯವಾದಂಥ ಉಪನಿಷತ್ತು ನಮಗೆ ಸಿಗೋದು ಐತರೇಯ ಉಪನಿಷತ್ತು. ಐತರೇಯ ಉಪನಿಷತ್ತು. ಋಗ್ವೇದದಲ್ಲಿ ಬರುವಂಥ ಎಲ್ಲ ಉಪನಿಷತ್ತುಗಳಿಗೆ ಒಂದೇ ಒಂದು ಶಾಂತಿ ಪಾಠ ಅಂದರೆ ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಅಂತ ಬರುವಂಥದ್ದು. ಆ ಬಹುದೊಡ್ಡ ಶ್ಲೋಕ, ಆ ಮಂತ್ರ ಅಲ್ಲಿಂದಾನೇ ಶುರು ಆಗಬೇಕು. ಋಗ್ವೇದದ ಯಾವುದೇ ಉಪನಿಷತ್ತು ತೊಗೊಂಡ್ರೂ ಅದು ಇದೇ ಶಾಂತಿ ಮಂತ್ರದಿಂದ ಶುರು ಆಗಬೇಕಾದ್ದು. ಅದೇ ರೀತಿ ಕೃಷ್ಣ ಯಜುರ್ವೇದದ ಉಪನಿಷತ್ತುಗಳು ಪ್ರಾರಂಭ ಆಗೋದು, ಕೃಷ್ಣ ಯಜುರ್ವೇದದ ಎಲ್ಲ ಉಪನಿಷತ್ತುಗಳು ಪ್ರಾರಂಭ ಆಗೋದು. ಕೃಷ್ಣ ಯಜುರ್ವೇದ ಉಪನಿಷತ್ತುಗಳು ಯಾವುದು? ಕಠೋಪನಿಷತ್ತು, ತೈತ್ರಿ ಉಪನಿಷತ್ತು, ಶ್ವೇತಾಶ್ವತರ ಹಾಗೂ ಮೈತ್ರಾಯಣಿ ಅಂತ ಈ 4 ಉಪನಿಷತ್ತುಗಳು. ಈ 4 ಉಪನಿಷತ್ತು ಪ್ರಾರಂಭ ಆಗೋದು ಒಂದೇ ಶಾಂತಿ ಮಂತ್ರದಿಂದ. ಅದು ಯಾವುದಂದ್ರೆ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರ್ವಾವಹೆ. ಎಲ್ಲ ಉಪನಿಷತ್ತುಗಳು ಅದೇ ಶಾಂತಿ ಮಂತ್ರದಿಂದ ಶುರುವಾಗುವಂಥದ್ದು. ಅಂದರೆ ಒಂದು ಪದ್ಧತಿ ಹೇಗೆ ಚೆನ್ನಾಗಿದೆ ನೋಡಿ. ಅದೇ ರೀತಿ ಸಾಮವೇದದ ಉಪನಿಷತ್ತುಗಳು, ಸಾಮವೇದದ ಉಪನಿಷತ್ತುಗಳು 2, ಛಾಂದೋಗ್ಯ ಮತ್ತು ಕೇನೋಪನಿಷತ್ತು. ಪ್ರಮುಖ ಉಪನಿಷತ್ತುಗಳು ಮಾತ್ರ ದಾಖಲೆ ಮಾಡ್ತಾ ಇದ್ದೀನಿ. ಈ ಉಪನಿಷತ್ತುಗಳು ಪ್ರಾರಂಭವಾಗುವಂಥದ್ದು ಆಪ್ಯಾಯಂತು ಮಮಾಂಗಾನಿ ಆ ಶ್ಲೋಕದಿಂದ ಶುರು ಆಗಬೇಕಾದದ್ದು. ಅಥರ್ವಣ ವೇದದ ಎಲ್ಲ ಉಪನಿಷತ್ತುಗಳು, ಆ ಉಪನಿಷತ್ತುಗಳು ಯಾವುದಂದ್ರೆ ಮುಂಡಕ, ಮಾಂಡುಕ್ಯ ಹಾಗೂ ಪ್ರಶ್ನೋಪನಿಷತ್. ಈ 3 ಉಪನಿಷತ್ತುಗಳು ಪ್ರಾರಂಭವಾಗುವುದು ಒಂದೇದು ಭದ್ರಂಕರಣೆ ವಿಷ್ಣುಯಾವ ದೇವಾಹ, ಅಲ್ಲಿಂದನೇ ಶುರು ಆಗಬೇಕು. ಅಂದರೆ ಒಂದು ವೇದದಲ್ಲಿ ಬರುವಂಥ ಎಲ್ಲ ಉಪನಿಷತ್ತುಗಳಿಗೂ ಒಂದೇ ಶಾಂತಿ ಪಾಠ ಇರುವಂಥದ್ದು. ಅದು ಶುಕ್ಲ ಯಜುರ್ವೇದದ 2 ಉಪನಿಷತ್ತು ಏನು ಮುಖ್ಯವಾಗಿದ್ದಾವೆ ನಮಗೆ, ಅದರಲ್ಲಿರುವಂಥದ್ದು ಈಶ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತು. ಅವು 2ಕ್ಕೂ ಶಾಂತಿ ಪಾಠವಾಗಿ ಬಂದಿರುವಂಥದ್ದು ಅತ್ಯಂತ ಪ್ರಖ್ಯಾತವಾದಂಥ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಈ ಶಾಂತಿ ಪಾಠನೇ ಅದ್ಭುತವಾಗಿರುವಂಥದ್ದು. ಈ ಶಾಂತಿ ಪಾಠ ಇಡೀ ಉಪನಿಷತ್ತಿನ ಒಂದು ಸಾರವನ್ನು ಒಂದು ಕಡೆ ಇಡ್ತದೆ ಅಂತ ವಿದ್ವಾಂಸರು ಅಪೇಕ್ಷೆ ಪಡ್ತಾರೆ, ಅರ್ಥ ಮಾಡ್ತಾರೆ. ಆ ಶಾಂತಿ ಮಂತ್ರವನ್ನು ಗಮನಿಸೋಣ. ಶಾಂತಿ ಪಾಠ ಇಷ್ಟು ಚೆನ್ನಾಗಿದೆ ಅದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಇದು 4 ಸಾಲಿಂದ ಒಂದು ಮಂತ್ರ. ಈ 4 ಸಾಲಿನೊಳಗಿರುವಂಥ ಅಪರೂಪದ ಅರ್ಥ, ಅದ್ಭುತ ಅರ್ಥ ಅದು ಒಂದೊಂದೇ ಸಾಲು ನೋಡ್ಕೊಂಡು ಹೋಗೋಣ. ಸ್ವಲ್ಪ ಸಮಯ ತೊಗೊಂಡ್ರು ಅಡ್ಡಿ ಇಲ್ಲ. ಬಹಳ ಮುಖ್ಯವಾದಂಥ ಮಂತ್ರ ಇದು. ಅನುವಾದಕ್ಕೆ ಸುಲಭವಾಗಿ ಸಿಗಲಾರದಂಥ ಮಂತ್ರ ಇದು. ಟಕ ಅಂತ ಅನುವಾದ ಮಾಡೋಕ್ಕಾಗಲ್ಲ. ಕೆಲವು ಪದಶಃ ಅನುವಾದ ಮಾಡಿದರೆ ಅದೊಂದು ವಿಚಿತ್ರ ಅಥವಾ ತಪ್ಪು ಅನಿಸುವಂಥ ಬಗೆ ಬರುವಂಥದ್ದಿದೆ. ನಾವೆಲ್ಲ ಸಣ್ಣವರಿದ್ದಾಗ ತಮಾಷೆ ಮಾಡ್ತಿದ್ದದ್ದುಂಟು. ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ತಮಾಷೆ ಮಾಡ್ತೀವಿ. ಬುದ್ಧಿ ಬಂದಮೇಲೆ ತಮಾಷೆನೇ ಹುಚ್ಚು ಅಂತ ಅನಿಸ್ಬಿಡುತ್ತೆ. ಅರ್ಥ ನೋಡ್ಕೊಳ್ಳಿ. ಅದು ಪೂರ್ಣ, ಪೂರ್ಣಮದಃ ಅದು ಪೂರ್ಣ, ಪೂರ್ಣಮಿದಂ ಇದು ಪೂರ್ಣ, ಇದು ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣದಿಂದ ಪೂರ್ಣ ಉದಯಿಸಿದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣದಿಂದ ಪೂರ್ಣವನ್ನು ತೆಗೆದು ಹಾಕಿದರೆ ಪೂರ್ಣಮೇವ ಅವಶಿಷ್ಯತೆ ಪೂರ್ಣವೇ ಉಳಿಯುತ್ತದೆ. ಪೂರ್ಣದಿಂದ ಪೂರ್ಣ ತೆಗೆದ್ರೆ ಪೂರ್ಣ ಉಳ್ಕೊಳ್ಳುತ್ತೆ. ಇದನ್ನು ಅನುವಾದ ಮಾಡಿದರೆ ತಪ್ಪಾಗ್ಬಿಡುತ್ತೆ ಅನುವಾದಕ್ಕೆ ಅಂತ ಅನಿಸುತ್ತೆ. ನಾನು ಕೇಳಿದ್ದೆ ನಮ್ಮ ಮೇಷ್ಟ್ರಿಗೆ, ಭಾಳ ಚಂದ ಬುದ್ಧಿ ಹೇಳಿದ್ದೆ ನನಗೆ. ನಾನು ಗುರುಕುಲಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನ ಗುರುಗಳಿಗೆ ಕೇಳಿದೆ, ಇದು ಹೇಗೆ ಸರ್ ಇದು ಪೂರ್ಣದಿಂದ ಪೂರ್ಣ ತೆಗೆದ್ರೆ ಪೂರ್ಣ ಹೇಗೆ ಉಳಿತದೆ? ಎಕ್ಸ್ ಮೈನಸ್ ಎಕ್ಸ್ ಈಸ್ 0 ಅಲ್ವಾ ಅಂತ ಕೇಳಿದೆ. ಬಾಯಿಲೆ ಅಂತ ಕರೆದ್ರು. ನಮ್ಮ ವೇದ ಪಾಠಶಾಲಾ ನಮ್ಮ ಮಂತ್ರ ಗುರುಕುಲಕ್ಕೆ ಹೋಗ್ತಿದ್ದದ್ದು ಯಾವಾಗಲೂ ಒಂದು ಸರಸ್ವತಿ ವಿಗ್ರಹ ಇರಬೇಕು, ಅದ್ರ ಮುಂದೊಂದು ದೀಪ, ನಂದಾದೀಪ ಯಾವಾಗಲೂ ಇರ್ತಿತ್ತು. ಮಣ್ಣಿನ ಹಣತೆ ಬೇಕಾದಷ್ಟು ಇರ್ತಿದ್ವು ಅಲ್ಲಿ. ಒಂದು ತಗೋ ಹಣ್ಣಿನ ಹಣತೆ ತಗೋ ಅದನ್ನು ಅಂದರು. ತೊಗೊಂಡು ಎಣ್ಣೆ ಹಾಕೋ, ಹಾಕಿದೆ. ದೀಪ ಹಚ್ಕೊಂಡೆ. ಅರ್ಥ ಆಯಿತೋ ಅಂತ ಕೇಳಿದರು. ನೀವೇನು ಹೇಳಲೇ ಇಲ್ಲ ಅಂದೆ. ಅವ್ರು ಹೇಳಿದ್ರು, ನೋಡಯ್ಯ
ನೀ ಮೊದಲು ದೀಪ ಇತ್ತಲ್ಲ ಜನ ಕೈಯಲ್ಲಿ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೆಲ್ಲ, ಅದಕ್ಕೆ ದೀಪ ಉರಿತಿತ್ತ ಮೊದಲು? ಇಲ್ಲ. ಈಗ ಉರಿತಾ ಇದೆ. ಪೂರ್ತಿ ಉರಿತಾ ಇದೆಯಾ? ಪೂರ್ತಿ ಉರಿತಾ ಇದೆ. ಈ ಪೂರ್ತಿ ದೀಪ ಬಂದಿದ್ದೆಲ್ಲಿಂದ? ಆ ದೀಪದಿಂದ. ಮತ್ತು ಅದು ಉರಿತಾ ಇದೆ ಈಗ. ಈ ದೀಪದ ಪೂರ್ಣ ಬೆಳಕು ಅಲ್ಲಿಂದ ಬಂದದ್ದು. ಆ ಪೂರ್ಣ ಬೆಳಕಿನಿಂದ ಪೂರ್ಣ ಬೆಳಕು ತಗೊಂಡ್ರು ಆ ಪೂರ್ತಿ ಬೆಳಕು ಹಾಗೇ ಇದೆ ಅಂತ ಹೇಳಿ ನಾನು ಬೆಂತಟ್ಟು ಹೇಳಿದರು. ಇದು ಎರಡಕ್ಕೆ ಮಾತ್ರ ಅನ್ವಯಿಸುವಂಥದ್ದು, ಒಂದು ಬೆಳಕಿಗೆ ಮತ್ತು ಒಂದು ಜ್ಞಾನಕ್ಕೆ. ಬೆಳಕಿಗೆ ಒಂದು ಜ್ಞಾನಕ್ಕೆ ಹೋಲಿಸುವಂಥದ್ದು. ನೀವು ಎಷ್ಟೇ ಜ್ಞಾನ ಪಡ್ಕೊಂಡ್ರೂ ಕೂಡ ನಿಮಗಿರುವಂಥ ಜ್ಞಾನ ಹಂಚಿದರೆ ನಿಮ್ಮ ಜ್ಞಾನ ಖಾಲಿ ಆಗೋದಿಲ್ಲ, ಅದು ಉಳ್ಕೊಳ್ಳುತ್ತೆ. ಹಾಗೆ ಬೆಳಕು ಕೂಡ ಒಂದು ದೀಪದಿಂದ ಮತ್ತೊಂದು ದೀಪಕ್ಕೆ ಹಚ್ಚಿದಾಗ ಆ ಪೂರ್ತಿ ಬೆಳಕು ಹೋದರೂ ಇದ್ರ ಬೆಳಕು ಕಮ್ಮಿ ಆಗೋದಿಲ್ಲ ಅಂತ ಒಂದು ಅರ್ಥ ನನ್ನ ಗುರುಗಳು ಅವತ್ತು ಹೇಳಿದ್ದು. ಆದರೆ ಕೆಲವೊಂದು ಸಲ ಕೆಲವರು ಅಂತಾರೆ, ಭಾಳ ಕನ್ಫ್ಯೂಸಿಂಗ್ ಇದೆ ಸರ್ ಇದು. ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣ ಎಷ್ಟು ಸಲ ಪೂರ್ಣ 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 ಅಂದು ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತ ಕೆಲವ್ರಿಗೆ ಆಗುತ್ತದೆ. ಹಾಗೆ ಕೆಲವ್ರಿಗೆ ಆಗ್ತದೆ. ನನಗೊಂದು ನೆನಪಿದೆ, ಅದು ಹೇಳಿಬಿಡ್ತೀನಿ, ತಮಾಷೆ ಇದ್ರು ಅನಿಸುತ್ತೆ. ನನ್ನ ಕಾಲೇಜಲ್ಲಿದ್ದಾಗ ಒಬ್ಬ ಹಿರೇಮಠ ಅಂತಿದ್ದ, ಚಂದ್ರಶೇಖರ್ ಹಿರೇಮಠ ಅಂತ. ಈಗ ಇದಾನೆಲ್ಲ ಗೊತ್ತಿಲ್ಲ. ಅವನ ಬಗ್ಗೆ ನಮ್ಮ ಆಗಿನ ಕಾಲೇಜ್ ಪ್ರಿನ್ಸಿಪಾಲ್ರಿಗೆಲ್ಲ ಬಲೆ ಹೆದರಿಕೆ. ಸಾಮಾನ್ಯವಾಗಿ ಪ್ರಿನ್ಸಿಪಾಲ್ರ ಹೆದರಿಕೆ ಹುಡುಗರಿಗೆ ಇರಬೇಕು, ಆದರೆ ಈ ವಿಷಯದಲ್ಲಿ ವಿರುದ್ಧ ಆಗ್ತಿತ್ತು. ಚಂದ್ರಶೇಖರ್ ಹಿರೇಮಠ ಅಂದರೆ ಪ್ರಿನ್ಸಿಪಾಲ್ರಿಗೆ ಹೆದರಿಕೆ ಬರಬೇಕು. ಆತ ಒಳ್ಳೆ ಆ್ಯಕ್ಟಿಂಗ್ ಕೂಡ ಮಾಡ್ತಾಯಿದ್ದ. ಪ್ರಿನ್ಸಿಪಾಲ್ರ ಬಗ್ಗೆ ಜೋಕ್ ಮಾಡಿ ಮಾಡಿ ಹೇಳೋದು ಹೊರಗೆಲ್ಲ. ಹೀಗಾಗಿ ಒಂಥರ ಪ್ರಿನ್ಸಿಪಾಲ್ ಹೆಸರೇ ಕೆಟ್ಟು ಹೋಗಿತ್ತು ಒಂಥರ. ಒಂದು ಸಲ ಪ್ರಿನ್ಸಿಪಾಲ್ ಹೋದ್ರಂತೆ ಅವನ ಮನೆಗೆ. ನೋಡೋ ಚಂದ್ರಶೇಖರ, ನನ್ನ ಬಗ್ಗೆ ಏನೇನೋ ಜೋಕ್ ಮಾಡ್ತೀಯಂತೆ, ಡಿಬಾರ್ ಮಾಡಿಸ್ಬಿಡ್ತೀನಿ ಪರೀಕ್ಷೆಯಲ್ಲಿ. ಹಂಗೆ ಮಾಡಬೇಡಿ ಸರ್, ವರ್ಷ ವೇಸ್ಟ್ ಆಗ್ತದೆ ಅಂದಂತೆ. ಪ್ರಿನ್ಸಿಪಾಲ್ ವಿಚಾರ ಮಾಡಿದ್ರು, ಹುಡುಗ ಬುದ್ಧಿವಂತ ಇದ್ದಾನೆ, ಉಡಾಳ ಇರ್ಬೋದು, ಬುದ್ಧಿವಂತಿಕೆ ತೊಗೊಳಕ್ಕೆ ಏನು ತಪ್ಪಿದೆ, ವಿದ್ಯಾರ್ಥಿ ಆದರೆ ಏನಾಯಿತು. ನೋಡೋ ಚಂದ್ರಶೇಖರ, ನನಗೊಂದು ಇಂಟೆಲಿಜೆಂಟ್ ಜೋಕ್ ಹೇಳಬೇಕು ನೀನು. ಪ್ರಿನ್ಸಿಪಾಲ್ ನಾನು ನೆನಪಿಟ್ಕೋಬೇಕು, ಹುಚ್ಚುಚಾರ ಜೋಕ್ ಹೇಳೋಂಗಿಲ್ಲ, ಸೀರಿಯಸ್ ಆಗಿರಬೇಕು, ಭಾಳ ಬುದ್ಧಿವಂತಿಕೆ ಅಂತ ಒಂದು ಜೋಕ್ ಇರಬೇಕು, ಹೇಳ್ತೀಯಾ ಅಂದರು. ಸರ್ ನಿಮ್ಮಂಥ ಪ್ರಿನ್ಸಿಪಾಲ್ ನಾ ಏನು ಜೋಕ್ ಹೇಳೋದು ಸರ್, ಸೀರಿಯಸ್ ಬೇರೆ ಅಂತೀರಿ. ಹೌದು, ಸೀರಿಯಸ್ ಹೇಳಬೇಕು. ಹಾಗಾದ್ರೆ ಹೇಳಿ ಸರ್, ಒಂದು ವಿಚಾರ ಸೀರಿಯಸ್ ಆಗಿ ಕೇಳ್ಕೊಳ್ಳಿ ಸರ್, ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಬ್ಬರು ಗೆಳೆಯರಿದ್ದರು ಸರ್, ಒಬ್ಬ ಚಂದ್ರಶೇಖರ, ಇನ್ನೊಬ್ಬ ರಾಜಶೇಖರ. ಮರಿಬೇಡಿ ಸರ್, ಚಂದ್ರಶೇಖರ ರಾಜಶೇಖರ ಇಬ್ಬರು ಸ್ನೇಹಿತರು ಸರ್. 4 ವರ್ಷ ಒಂದೇ ಕಾಲೇಜಲ್ಲಿ ಕಲ್ತಿದ್ದಾರೆ ಸರ್. ಮರಿಬೇಡಿ ಹೆಸರು ಚಂದ್ರಶೇಖರ ರಾಜಶೇಖರ. ಒಂದು ದಿವಸ ಕಾಲೇಜ್ ಗ್ರೌಂಡಲ್ಲಿ ಬಂದರು. ನೀವು ನಿಂತಿದ್ರಿ ಅಲ್ಲಿ. ಇಬ್ಬರು ಬಂದರು. ಸರ್ ನಾನು ಚಂದ್ರಶೇಖರ ಸರ್, ಇವನು ರಾಜಶೇಖರ ಸರ್ ಅಂದರು. ಹೌದಾ, ನಮಸ್ಕಾರ ಅಂದರು ಪ್ರಿನ್ಸಿಪಾಲ್ರು. ಪ್ರಿನ್ಸಿಪಾಲಿಗೆ ನಿಂತಿದ್ದಾರ, ಎಡಗಡೆ ಚಂದ್ರಶೇಖರ, ಬಲಗಡೆ ರಾಜಶೇಖರ. ಆ ಹೊತ್ತಿಗೆ ಸೋಮಶೇಖರ ಬಂದ. ಸೋಮಶೇಖರ ಬಂದವನು ನೋಡಿದ, ಎಲ್ಲಿ ನಿಂತ್ಕೋಬೇಕು ಅಂತೇಳಿ ಚಂದ್ರಶೇಖರ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟ. ಸರ್ ಜಾಗ ಮರಿಬೇಡಿ, ಭಾಳ ಮುಖ್ಯ ಇದು. ಸೋಮಶೇಖರ, ಅವನ ಪಕ್ಕದಲ್ಲಿ ಚಂದ್ರಶೇಖರ, ನಡುವೆ ತಾವು, ಈ ಕಡೆ ರಾಜಶೇಖರ. ಕನ್ಫ್ಯೂಸ್ ಆಗಿಲ್ಲ ತಾನೇ ಸರ್? ಚಂದ್ರಶೇಖರ ಈ ಕಡೆ ಅಲ್ಲ, ಚಂದ್ರಶೇಖರ ಈ ಕಡೆ ಎಡಗಡೆ, ಅವನ ಪಕ್ಕದಲ್ಲಿ ಸೋಮಶೇಖರ, ಇಲ್ಲಿ ನೀವು ಈ ಕಡೆ ಚಂದ್ರಶೇಖರ. ಮುಂದೇನು ಅಂತ ಕೇಳಿದರು. ಹೀಗೆ ಗ್ರೌಂಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಆಗ ರಾಜಶೇಖರ ಏನು ಹೇಳಿದ ಗೊತ್ತಾ? ಚಂದ್ರಶೇಖರ, ನನ್ನ ಕೈಯಲ್ಲಿ ಏನಿದೆ ಗೊತ್ತಾ ಅಂದ. ಏನಿದೆ ಅಂತ ಪ್ರಿನ್ಸಿಪಾಲ್ ಕೇಳಿದರು. ಆತ ಹೇಳ್ದ, ಮರಿಬೇಡ ಚಂದ್ರಶೇಖರ, ನನ್ನ ಕೈಯಲ್ಲಿ ಒಂದು ಚೀಲ ಇದೆ. ಸರ್ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಸೋಮಶೇಖರ, ಇಲ್ಲಿ ಇವ ರಾಜಶೇಖರ, ಇಲ್ಲಿ ಚಂದ್ರಶೇಖರ. ಜಾಗ ಮರಿಬೇಡಿ, ಮರ್ತ್ರ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ನಿಮ್ಮದು. ಕನ್ಫ್ಯೂಸ್ ಮಾಡ್ಕೊಡಿ, ಎಡಗಡೆ ಚಂದ್ರಶೇಖರ, ಬಲಗಡೆ ಅಲ್ಲ. ಆಮೇಲೆ ಕೊನೆಗೆ ಕೇಳ್ದ, ಹೌದು ಈ ಚೀಲದಲ್ಲಿ ಏನಿದೆ ಗೊತ್ತೋ ಅಂತ ಕೇಳ್ದ. ಏನಿದೆ ಅಂತ ಸೋಮಶೇಖರ ಕೇಳ್ದ. ಸರ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸೋಮಶೇಖರ ಕೇಳಿದ್ದು ರಾಜಶೇಖರ ಅಲ್ಲ. ಆಯ್ತು, ಕೊನೆಗೇನು ಕೇಳ್ದ, ನೋಡೋ ರಾಜಶೇಖರ, ನನ್ನ ಚೀಲದಲ್ಲಿ 3 ತತ್ತಿ ಇದ್ದಾವೆ. ವಿಶೇಷ ಏನು ಗೊತ್ತೋ ಸರ್, ನೀವು ಸರಿಯಾಗಿ ಕೇಳ್ಕೊತಾ ಇಲ್ಲ. ಮಧ್ಯದಲ್ಲಿ ನೀವು ನಿಂತಿದ್ದೀರಿ, ಎಡಗಡೆ ಚಂದ್ರಶೇಖರ, ಅವನ ಪಕ್ಕದಲ್ಲಿ ಸೋಮಶೇಖರ, ಈ ಕಡೆ ರಾಜಶೇಖರ ನಿಂತ್ಕೊಂಡಿದ್ದಾನೆ. ಅವನು ಕೇಳ್ತಾನೆ, ಏನಿದೆ ಗೊತ್ತಾ ವಿಶೇಷ? ತತ್ತಿ ಮೇಲ್ಗಡೆ ಬೆಳ್ಳಗಿದೆ, ಒಳಗಡೆ ಹಳದಿ ಇದೆ. ಇದೆಲ್ಲ ಬಹಳ ದೊಡ್ಡ ವಿಷಯ ಸರ್. ಇದಾದ್ಮೇಲೆ ಒಂದು ಮುಖ್ಯ ಪ್ರಶ್ನೆ ಕೇಳಬೇಕು ನಾನು ನಿಮಗೆ. ರಾಜಶೇಖರ, ಚಂದ್ರಶೇಖರ, ಸೋಮಶೇಖರ ನಿಂತ್ಕೊಂಡಿದ್ದೀರಿ. ಕೊನೆಗೆ ಪ್ರಶ್ನೆ ಕೇಳ್ತಾನೆ, ಚೀಲದಲ್ಲಿ ಏನಿದೆ ಅಂತ ಕೇಳ್ದ. ಏನಿದೆ ಸರ್ ಚೀಲದಲ್ಲಿ ಅಂತ ಕೇಳ. ಪ್ರಿನ್ಸಿಪಾಲ್ರಂದರು, ನನಗೇನು ಗೊತ್ತಾಗ್ತಾ ಇಲ್ಲಪ್ಪ, ಬರೀ ಶೇಖರ 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 ಅಂತ ಗೊತ್ತಾಗ್ತಾ ಇದೆ. ಅವನು ಎಡಗಡೆ ಇದ್ನೋ ಬಲಗಡೆ ಇದ್ನೋ, ನೀನೇ ಹೇಳ್ಬಿಡೋ ಚೀಲದಲ್ಲಿ ಏನಿತ್ತು ಅಂದ್ರಂತ.
ಅಂತ ಹೇಳ್ದ, ಇಷ್ಟು ಹೇಳಿದ್ದೀನಲ್ಲ ಸರ್, ಚೀಲದಲ್ಲಿ 3 ತತ್ತಿ ಇದೆ ಅಂತ ಹೇಳಿಲ್ವಾ ನಿಮಗೆ? ಅಲ್ಲೋ ಮತ್ತಿಷ್ಟೆಲ್ಲ ಯಾಕೆ ಹೇಳಿದೆ ಅದನ್ನು ಹೇಳಬೇಕಾದ್ರೆ? ನಿಮ್ಗೆ ಅದೇನೇ ಶೇಖರ 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 ಮೇಲೆ ಬಂದರೆ ನಮಗೆಲ್ಲ ಹುಡುಗರದಾಗ ಅನ್ಸೋರು ಟಂಗ್ ಟ್ವಿಸ್ಟರ್ ಥರ. ಬೆಟ್ಟಿ ಬಾಟ್ ಎ ಬಿಟ್ ಆಫ್ ಬಟರ್, ದ ಬಿಟ್ ವಾಸ್ ಬಟರ್, ಬಿಟ್ ಆಫ್ ಬಿಟರ್ ವಾಸ್ ಬಟರ್, ದೇರ್ ಫಾರ್ ಶಿ ಸೋಲ್ಡ್ ದ ಬಿಟ್ ಆಫ್ ಬಿಟರ್ ಬಟರ್ ಆ್ಯಂಡ್ ಬಾಟ್ ಎ ಬಿಟ್ ಆಫ್ ಬೆಟರ್ ಬಟರ್. ಏನೂ ಅರ್ಥ ಆಗಲ್ಲ. ಸೆಂಟೆನ್ಸ್ ಕರೆಕ್ಟ್ ಆಗಿದೆ ಅದು. ಬೆಟ್ಟಿ ಬಾಟ್ ಎ ಬಿಟ್ ಆಫ್ ಬಟರ್, ಬಟ್ ದ ಬಿಟ್ ಆಫ್ ಬಟರ್ ವಾಸ್ ಬಿಟರ್ ಬಟರ್, ಸೊ ಶಿ ಸೋಲ್ಡ್ ದ ಬಿಟ್ ಆಫ್ ಬಿಟರ್ ಬಟರ್ ಆ್ಯಂಡ್ ಗಾಟ್ ಎ ಬಿಟ್ ಆಫ್ ಬೆಟರ್ ಬಟರ್. ಇದು ಟರ್ ಅಂದಾಗ ಕೊನೆಗೆ ಏನು ಕೇಳ್ತೀನಿ ಅಂತ ಗೊತ್ತಾಗಲ್ಲ. ನಮ್ಮ ಕೆಲವ್ರು ಹೇಳ್ತಾ ಇದ್ರು, ಇಷ್ಟೊಂದು ಸಲ ಯಾಕೆ ಪೂರ್ಣ ಅನ್ಬೇಕು ಸರ್, ಒಂದು ಸಲ ಆಗಿದ್ರೆ ಆಗ್ತಿತ್ತಲ್ಲ. ಆದರೆ ಇರೋದೇ ಚಾರ್ಮದು. ಮೊದಲು ನೀವು ಒಂದು ಪೇಷನ್ಸ್ ಪರೀಕ್ಷೆ ಮಾಡಬೇಕು. ಇನ್ನೂ ಶಕ್ತಿ ಇದೆ, ಆಳಕ್ಕೆ ಹೋಗ್ತೀನಿ ಅಂದರೆ ಹೋಗೋಕ್ಕಾಗ್ತದೆ. ಅದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಹಳೆ ಕಾಲದಲ್ಲಿ ಗರ್ಭಗುಡಿಯಲ್ಲಿ ದೇವಸ್ಥಾನದಲ್ಲಿ ದೀಪ ಇರಬಾರ್ದು ಅಂತ ಇತ್ತು. ನಂದಾದೀಪ ಮಾತ್ರ ಇರಬೇಕು. ಈಗೆಲ್ಲ ಸರ್ಚ್ ಲೈಟ್ ಹಾಕಿಬಿಡ್ತೀವಿ ನಾವು, ದೂರಿಂದ ಕಾಣಿಸ್ಲಿ ಅಂತ. ಹಂಗಿರಲಿಲ್ಲ. ಯಾಕೆ ದೀಪ ಇಡ್ತಿದ್ರು ಅಂದರೆ, ಒಬ್ಬ ಸಾಧಕ ಪ್ರಯತ್ನ ಮಾಡಿದರೆ ಮಾತ್ರ ಭಗವಂತನ ದರ್ಶನ ಆಗಬೇಕು, ಪ್ರಯತ್ನ ಬೇಕಲ್ಲಿ ಅಂತ. ಇಲ್ಲಿ ಕೂಡ ಹಾಗೆ ಪ್ರಯತ್ನ ಅಪೇಕ್ಷೆ ಮಾಡ್ತದೆ. ಇದು ಹೇಗಿದೆ ನೋಡಿ, ಯಾವುದೇ ಒಂದು ಚರ್ಚೆ ಪ್ರಾರಂಭವಾಗುವಾಗ ಬರೀ ಪ್ರತ್ಯಯದಿಂದ ಶುರು ಮಾಡಿದರೆ ಏನಾಗ್ತದೆ ಅರ್ಥ? ಸ್ವಲ್ಪ ಹೇಳಬೇಕು. ಉದಾಹರಣೆ ಕೊಡ್ತೀನಿ ನಾನು. ಒಂದು ಉದಾಹರಣೆ ನಾನು ಮಾತಾಡ್ತೀನಿ ಅಂತ ಇಟ್ಕೊಳ್ಳಿ. ಮೊನ್ನೆ ಅವ್ರು ಮೈಸೂರಿಂದ ಬಂದರು. ತಪ್ಪು ಹೇಳ್ಬಿಟ್ಟು ಇನ್ನೂ ತಪ್ಪು ಹೇಳ್ತೀನಿ, ಏನೋ ಸರಿಯಾಗಿ ಹೇಳಿ ಬರಲಿಲ್ಲ. ಮೊನ್ನೆ ಅವರು ಅಲ್ಲಿಂದ ಬಂದರು. ಬಂದವರೇ ಅವ್ರ ಮನೆಗೆ ಹೋದರು. ಇವ್ರ ಮನೆಗೆ ಹೋದರು. ಪಾಪ ಇವ್ರಿಗೂ ತುಂಬ ಸಂತೋಷ ಆಯ್ತು, ಮನೆಗೆ ಬಂದ್ರಲ್ಲ ಅವರು ಅಂತ. ಯಾರು ಬಂದರು? ಅವರು ಅಲ್ಲಿಂದ ಬಂದವರೇ ಇವ್ರ ಮನೆಗೆ ಹೋದರು. ಇವ್ರಿಗೂ ತುಂಬ ಸಂತೋಷ ಆಯಿತು, ನಮ್ಮ ಮನೆಗೆ ಬಂದ್ರಲ್ಲ ಅವರು ಅಂತ. ಅವರು ಅಂತ ಮಾತಾಡೋದು ಏನೂ ಅರ್ಥ ಆಗಲ್ಲ ಅಲ್ವಾ? ಇದು ಯಾರಿಗೆ ಅರ್ಥ ಆದೀತು ಒಗಟಿದು? ಯಾಕಂದ್ರೆ ಬರೀ ಪ್ರತ್ಯಯದಲ್ಲೇ ಮಾತಾಡ್ತಾ ಇದ್ದೀವಿ ನಾವು. ಮೊದಲು ಒಂದು ನಾಮಪದ ಸೇರಿಸಿ ಮಾಡಿದರೆ ಅದನ್ನು ಇದು ನೋಡಿ ಬದಲಾಯಿಸಿ ಹೇಳ್ತೀನಿ ನಾನೀಗ. ಮೊನ್ನೆ ರಂಗರಾಯರು ಮೈಸೂರಿಂದ ಬಂದಿದ್ರು. ಅವರು ರಾಮರಾಯರ ಮನೆಗೆ ಹೋದರು. ಅವರು ಬಂದವರೇ ರಾಮರಾಯರ ಮನೆಗೆ ಹೋದರು. ಅದಕ್ಕೆ ಇವ್ರಿಗೂ ತುಂಬ ಸಂತೋಷ ಆಯಿತು, ಮನೆಗೆ ಬಂದು ಹೋದ್ರಲ್ಲ ಅಂತ. ಈಗ ಅವರು ಯಾರು ಇವರು ಗೊತ್ತಾಯ್ತಲ್ಲ ನಮಗೀಗ. ಮೊದಲೇನು ಹೇಳಿದೆ, ರಂಗರಾಯರು ಮೈಸೂರಿಂದ ಮೊನ್ನೆ ಬಂದರು. ಅವರು ಅಂದರೆ ಯಾರಿಗಾಗುತ್ತೆ ಸಂಬೋಧನೆ? ಇದು ರಂಗರಾಯರಿಗೆ. ಇನ್ನು 2ನೇ ಸಲ ರಂಗರಾಯರು ಅನ್ಬೇಕಾಗಿಲ್ಲ ನಾವು. ರಂಗರಾಯರು ಮೊನ್ನೆ ಮೈಸೂರಿಂದ ಬಂದರು ಅಂದಾಗ ಅವರು ರಂಗರಾಯರಾಯಿತು. ಇಲ್ಲಿ ರಾಮರಾಯರ ಮನೆಗೆ ಹೋದರು. ಇವರಿಗೂ ತುಂಬ ಸಂತೋಷ ಆಯಿತು, ನಮ್ಮ ಮನೆಗೆ ಬಂದ್ರಲ್ಲ. ಇವರು ಯಾರವಾಗ? ರಾಮರಾಯರು. ನಮ್ಗೆ 2ನೇ ಸಲ ರಾಮರಾಯರು 2ನೇ ಸಲ ರಂಗರಾಯರು ಅನ್ನೋದು ಬೇಕಾಗಿಲ್ಲ. ಒಂದು ಸಲ ಒಂದು ನಾಮಪದ ಬಳಕೆ ಆದಮೇಲೆ ಅದು ಯಾರಿಗೆ ಹೋಲುತ್ತೆ ಅಂತ. ಮೊನ್ನೆ ದಿನ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಹೇಳಿದರು, ಅವರ ಮಾತಿನ ಸಾರ ಸರ್ವಸ್ವ ನೋಡಿ. ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದರು ಅಂತ ಹೇಳಿದೆ ನಾನು. ಮುಖ್ಯಮಂತ್ರಿಗಳು ಒಂದು ಪದ ಹೇಳಿದೆ ನಾನು. ಆನಂತರ ಅವರ ಮಾತಿನ ಸಾರ ಸರ್ವಸ್ವ ಅವ್ರದ್ದು ಅಂದರೆ ಯಾರ್ದು? ಮುಖ್ಯಮಂತ್ರಿಗಳದ್ದು. ಒಂದು ಸಲ ನಾನು ನಾಮಪದ ಬಳಸಿದ ಮೇಲೆ ಪ್ರತ್ಯಯಕ್ಕೊಂದು ಅರ್ಥ ಬರ್ತದೆ. ಆದರೆ ಇದು ಶಾಂತಿ ಮಂತ್ರ ಶುರು ಆಗೋದೇ ಬರೀ ಪ್ರತ್ಯಯದಿಂದ. ಪೂರ್ಣಮದ ಪೂರ್ಣಮಿದಂ, ಅದು ಪೂರ್ಣ, ಇದು ಪೂರ್ಣ. ಅದ್ಯಾವುದು? ಇದು ಯಾವುದು ಅಲ್ಲ? ಇದು ಪ್ರಶ್ನೆ ಹಚ್ಚೋದು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಇದು ವಿಶೇಷವಾದಂಥ ಮಂತ್ರ ಅಂತ ಹೇಳೋದು ಅದಕ್ಕೇನೆ. ಪ್ರತ್ಯಯದಿಂದನೇ ಶುರು ಆಗುವಂಥದ್ದು, ನಮ್ಮನ್ನು ಚಿಕಿತ್ಸೆಗೆ ಚಿಂತನೆಗೆ ಹಚ್ಚುವಂಥದ್ದು. ಇದು ಬಹಳ ಮುಖ್ಯ, ಮರಿಬಾರ್ದು. ಇನ್ನೊಂದು, ಶ್ರೀ ಶಂಕರಾಚಾರ್ಯರು ಕೂಡ ಇದಕ್ಕೆ ಭಾಷ್ಯ ಬರೀಬೇಕಾದ್ರೆ, ಈಶಾವಾಸ್ಯಕ್ಕೆ ಭಾಷ್ಯ ಬರೀಬೇಕಾದ್ರೆ ಈ ಶಾಂತಿ ಪಾಠಕ್ಕೆ ಭಾಷ್ಯವನ್ನು ಬರೆದಿಲ್ಲ, ವಿವರಣೆಯನ್ನು ಕೊಟ್ಟಿಲ್ಲ. ಆದರೆ ಇದೇ ಕೊನೆಗೆ, ಇದೇ ಶುಕ್ರ ಯಜುರ್ವೇದದ ಕೊನೆಗೆ ಬರುವಂಥ ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಧ್ಯಾಯದ ಕೊನೆಗೆ ಕೂಡ ಇದೇ ಮಂತ್ರ ಬರುತ್ತೆ. ಬೃಹದಾರಣ್ಯಕ ವ್ಯಾಖ್ಯೆ ಮಾಡುವಾಗ 5ನೇ ಅಧ್ಯಾಯದ ಕೊನೆಗೆ ಕೂಡ ಇದೇ ಮಂತ್ರ ಬರ್ತದೆ. ಅದಕ್ಕಲ್ಲಿ ತುಂಬ ವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ ಶಂಕರಾಚಾರ್ಯ. ಅದನ್ನು ಬಳಸ್ಕೋಬೋದು, ನಾವಿಲ್ಲಿ ಅದನ್ನು ಬಳಸ್ಕೋಬೋದು. ಅದೇ ಶಾಂತಿ ಮಂತ್ರಕ್ಕೆ. ಈ ಮಂತ್ರ ಜಗತ್ತು ಮತ್ತು ಈಶ್ವರಗಳ ನಡುವಿನ ಐಕ್ಯತೆಯನ್ನು ತೋರಿಸ್ತದೆ ಅಂತ. ಜೀವ ಮತ್ತು ಜಗತ್ತು ಮತ್ತು ಈಶ್ವರ, ಇದರ ನಡುವೆ ಸಂಬಂಧ ಹೇಗಿದೆ, ಐಕ್ಯ ಹೇಗಿದೆ ಅನ್ನೋದು ಹೇಳ್ತಾರೆ. ಇಲ್ಲೊಂಚೂರು ಬುದ್ಧಿಗೆ ಸವಾಲಾಗುವಂಥ ಒಂದು ಚಂದ ವಿಷಯ ಇದೆ. ಅದೊಂಚೂರು ಟೈಮ್ ಖರ್ಚು ಮಾಡಿ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ನನಗೂ ತುಂಬ ಸರ್ಕಸ್ ಆಯಿತು ಮೊದಲು, ಆಮೇಲೆ ತುಂಬ ಖುಷಿ ಆಯಿತು. ಆ ಖುಷಿ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ. ಈ ಸಂಬಂಧ ಏನಿದೆಯಲ್ಲ, ಜಗತ್ತು ಮತ್ತು ಈಶ್ವರ ಅಥವಾ ಜೀವ ಮತ್ತು ಈಶ್ವರ, ಇದರ ನಡುವೆ ಸಂಬಂಧ ಐಕ್ಯತೆ ಹೇಗಿದೆ ಅನ್ನೋದನ್ನು ಈ ಮೊದಲನೇ ಸಾಲು ತೋರಿಸ್ತದೆ ಅಂತ ಹೇಳ್ತಾರೆ.
ವ್ಯಾಖ್ಯೆಯಲ್ಲಿ ಶಂಕರಾಚಾರ್ಯ ಭಾಳ ಚಂದ ಹೇಳ್ತಾರೆ. ಮೊದಲನೇ ಸಾಲಲ್ಲೇ ಮಹಾವಾಕ್ಯ ಅಂತ ಕರೀತಾರೆ ಅದನ್ನು. ಈ ಮಹಾವಾಕ್ಯದಲ್ಲೇ ಜೀವ ಮತ್ತು ಈಶ್ವರನ ಐಕ್ಯತೆಯನ್ನು ಸಾರ್ತದೆ ಅಂತ ಬರೀತಾರೆ. ಅದು ಎರಡು ದೃಷ್ಟಿಯಲ್ಲಿ ನೋಡಬಹುದಪ್ಪ. ಈ ಸಂಬಂಧ ಏನಿದೆಯೋ, ಜೀವ ಮತ್ತು ಈಶ್ವರನ ಸಂಬಂಧ ಏನಿದೆಯೋ, ಅದನ್ನು ಎರಡು ದೃಷ್ಟಿಗಳಲ್ಲಿ ನೋಡಬಹುದು ಅಂತ ಹೇಳ್ತಾರೆ. ನೀ ಯಾವ ದೃಷ್ಟಿ ಮೇಲೆ ನೋಡ್ತೀರೋ ಅದ್ರ ಮೇಲೆ ಅವಲಂಬನ ಆಗಿದೆ. ಇದೊಂಚೂರು ಸ್ವಲ್ಪ ಆಧ್ಯಾತ್ಮಿಕ ಭಾಷೆ, ತಪ್ಪಿಸ್ಕೊಳ್ಳೋದು ಬೇಡ ಅನಿಸ್ತಾನೆ, ಹೇಳೋಣ. ಎರಡು ದೃಷ್ಟಿಗಳು, ಒಂದು ಕಾರ್ಯಕಾರಣ ಸಂಬಂಧ ಅಂತ ಒಂದು, ಇನ್ನೊಂದು ಐಕ್ಯ ಸಂಬಂಧ ಅಂತ ಒಂದು, ಎರಡು ದೃಷ್ಟಿಗಳಿದ್ದಾವೆ. ಅದನ್ನು ಉದಾಹರಣೆ ಕೊಟ್ಟು ಹೇಳ್ಕೊಂಡು ಪ್ರಯತ್ನ ಮಾಡ್ತೀನಿ, ನನಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಕೋತೀನಿ ಇನ್ನೊಂದು ಸಲ. ಈ ಕಾರ್ಯಕಾರಣ ಸಂಬಂಧವನ್ನು ವಾಚ್ಯಾರ್ಥ ದೃಷ್ಟಿ ಅಂತ ಕರೀತಾರೆ. ವಾಚ್ಯಾರ್ಥ ದೃಷ್ಟಿ ಅಂತ, ಮಾತುಗಳಿಂದ ಅರ್ಥಗಳಿಂದ. ಮಾತು ಬೇರೆ, ಅರ್ಥ ಬೇರೆ. ನಾನು ಮಾತಾಡಿದ್ದು ಒಂದು ಅರ್ಥ ಬೇರೆದವ್ರಿಗೆ ಆಗ್ತದೆ. ನಾನು ಮಾತಾಡ್ತೇನೆ, ಅದರ ಅರ್ಥ ನನಗೂ ಆಗಿರುತ್ತೆ, ನಿಮಗೂ ಆಗ್ತದೆ. ಮಾತು ಬೇರೆ, ಅರ್ಥ ಬೇರೆ. ಈಶ್ವರ ಪಾರ್ವತಿ ಇದ್ದಂಗೆ ಇರಬೇಕು ಮಾತು ಅರ್ಥ ಅಂತ ಅದು ಹೇಳ್ತಾರೆ. ಹಾಗೆ ಮಾತು ಅರ್ಥ ಆ ದೃಷ್ಟಿ ಒಂದು ಭಾಗ, ಇದನ್ನು ವಾಚ್ಯಾರ್ಥ ದೃಷ್ಟಿ ಅಂತಾರೆ. ಇದಕ್ಕೆ ಇನ್ನೊಂದು ಅರ್ಥ ಉಂಟು, ಸಗುಣ ದೃಷ್ಟಿ ಅಂತ ಒಂದು ಕರೀತಾರೆ. ಅದಕ್ಕೆ ಇನ್ನೊಂದು ಅರ್ಥ ಉಂಟು, ಸೋಪಾಧಿಕ ದೃಷ್ಟಿ ಅಂತ ಒಂದು. ಇದು ನಾಲ್ಕು ಗಮನಿಸೋಣ, ಕಷ್ಟ ಏನಿಲ್ಲ, ತುಂಬ ಸುಲಭ ಇದು. ಒಂದು ಕಾರ್ಯಕಾರಣ ಸಂಬಂಧ. ಉದಾಹರಣೆ ಕೊಡೋದು ಸಮುದ್ರ ಮತ್ತು ಅಲೆಗಳು ಅಂತ ಅಧ್ಯಾತ್ಮದಲ್ಲಿ ಕೊಡುವಂಥದ್ದು. ಸಮುದ್ರ ಇದೆ, ಸಮುದ್ರ ಕಾರಣ. ಸಮುದ್ರ ಕಾರಣದಿಂದಾಗಿ ಅಲೆಗಳು ಬರ್ತಾ ಇದ್ದ ಹೊರಗಡೆ. ಆದ್ದರಿಂದ ಕಾರ್ಯ ಅಲೆಗಳು, ಕಾರಣ ಸಮುದ್ರ. ನೋಡಿ ಎಷ್ಟು ಚೆನ್ನಾಗಿದೆ. ಸಮುದ್ರದ ಅಲೆಗಳು, ನಾವು ಸಮುದ್ರ ನೀವು ಕೂತ್ಕೊಂಡಾಗ ಸಮುದ್ರದ ಅಲೆಗಳು ಏನು ಉಕ್ಕಿ ಉಕ್ಕಿ ಬರ್ತಾ ಇತ್ತು ಅಂತ ಇದ್ದೇನೆ ಅಲ್ವಾ. ಅಂದರೆ ಸಮುದ್ರ ಬೇರೆ, ಅಲೆಗಳು ಬೇರೆ. ಒಂದು ಕಾರ್ಯ, ಒಂದು ಕಾರಣ. ಸಮುದ್ರ ಕಾರಣ ಆದರೆ ತೆರೆಗಳು ಕಾರ್ಯ ಆಯಿತು. ಇದು ವಾಚ್ಯಾರ್ಥ ದೃಷ್ಟಿ. ಇದನ್ನು ಸಗುಣ ದೃಷ್ಟಿ ಅಂತ ಕರಿತೀವಿ. ಸಗುಣ ಅಂದರೆ ಗುಣ ಸಹಿತ ಹೇಳುವಂಥದ್ದು. ಸಮುದ್ರ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಏನು ಚಿತ್ರ ಬರುತ್ತೆ? ಬಕೆಟಲ್ಲಿ ನೀರು ಕಣ್ಣಿಗೆ ಬರೋಲ್ಲ. ಸಮುದ್ರ ಅಂದರೆ ಅತ್ಯಂತ ಅಪರಂಪಾರವಾಗಿರುವಂಥದ್ದು, ಭಾರಿ ದೊಡ್ಡದಾಗಿರುವಂಥದ್ದು, ವಿಶಾಲವಾಗಿರುವಂಥದ್ದು. ಸಮುದ್ರ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಬರೋದು ವಿಶಾಲತೆ, ದೊಡ್ಡ ವೈಶಾಲ್ಯ ಬರ್ತದೆ. ಅದು ಅಲ್ಲದೆ ಏನು ದೊಡ್ಡ ರಾಶಿ, ನೀರಿನ ರಾಶಿ ಅದು ಸಮುದ್ರ ಅಂತ ಅದಕ್ಕೆ ಹೇಳೋದು. ಸಮುದ್ರದ ಅಲೆಗಳು ಅಂದಾಗ ದೊಡ್ಡ ದೊಡ್ಡ ಅಲೆಗಳು ಬರಬೇಕು ಅಂತ ಅಲೆಗಳು ಬರ್ತದೆ. ಈ ಸಣ್ಣ ಸಣ್ಣ ಟ್ಯಾಂಕಲ್ಲಿ ನೀರು ಅಲೆಗಳು ಬಂದಾಗ ಸಣ್ಣ ಅಲೆಗಳು ಬರ್ತವೆ. ಸಮುದ್ರ ಅಂದಾಗ ನಮ್ಮ ಕಲ್ಪನೆ ಬೇರೆ ಬರುತ್ತೆ, ಅದಕ್ಕೆ ಗುಣ ಕಾಣುತ್ತೆ. ನಾನು ಸಗುಣ ಅಂದ ತಕ್ಷಣ ಯಾವುದೇ ಒಂದು ವಸ್ತುವಿನ ಹೆಸರು ಹೇಳಿದ ತಕ್ಷಣ ಅದಕ್ಕೊಂದು ರೂಪ, ಒಂದು ಆಕಾರ, ಒಂದು ಗುಣ ಬರ್ತದೆ. ದಯವಿಟ್ಟು ತಿಳ್ಕೊಳ್ಳಿ, ನಮ್ಮ ಮನೆ ತಿಮ್ಮಯ್ಯನವರು ರಮಾಬಾಯಿ ಇಬ್ಬರು ಬಂದಿದ್ರು. ನಮ್ಮ ಮನೆ ತಿಮ್ಮಯ್ಯ ಮತ್ತು ರಮಾಬಾಯಿ ಇಬ್ಬರು ಬಂದಿದ್ರು ಅಂತ ಹೇಳ್ತೀನಿ ನಾನು. ತಿಮ್ಮಯ್ಯನ ನೋಡಿದವರಿಗೆ ಪಕ್ಕದ ಮನೆಯವರು ಇರ್ತಾರಲ್ಲ, ಅವ್ರ ತಕ್ಷಣ ಅವ್ರ ಆಕಾರ ಕಣ್ಮುಂದೆ ಬರ್ತದೆ. ಒಂದು ಆಕಾರ ಬಂತು, ಒಂದು ರೂಪ ಬಂತು, ಅವ್ರ ಗುಣರೂಪಗಳನ್ನು ಕಣ್ಣು ಬಂತು. ಇದನ್ನು ಸಗುಣ ಅಂತ ಕರಿತೇನೆ. ಸಗುಣ ಅಂದರೆ ಅವರ ಗುಣ ಸಹಿತವಾಗಿ ನಾವು ಚರ್ಚೆ ಮಾಡುವಂಥದ್ದು. ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬೆಳಿಗ್ಗೆ ಯೋಗ ಮಾಡಿದರು. ಕಲ್ಪನೆ ಮಾಡ್ಕೊರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂದ ಕೂಡಲೇ ನಮ್ಮ ಕಣ್ಣು ಮುಂದಿನ ಚಿತ್ರ ಬರ್ತದೆ ಇಲ್ವಾ? ಎಲ್ರಿಗೂ ಒಂದೇ ಚಿತ್ರನೇ ಬರೋದು, ಬೇರೆ ಚಿತ್ರ ಬರಲ್ಲ. ಅಂದರೆ ಒಂದು ಆಕಾರ, ಒಂದು ರೂಪ, ಒಂದು ಹೆಸರು. ಆ ಹೆಸರು ಬಂದ ತಕ್ಷಣ ಒಂದು ಆಕಾರ, ರೂಪ ಬಂದ್ಬಿಡ್ತು. ಇದನ್ನು ಸಗುಣ ರೂಪ ಅಂತ ಕರಿತೀವಿ. ಆದರೆ ಕಲ್ಪನೆ ಮಾಡ್ಕೊಳ್ಳಿ, ನಾನು ಪ್ರಧಾನಮಂತ್ರಿ ಹೆಸರು ಹೇಳಿದ್ದೇನೆ, ಒಂದು ಸಲ ಭಾರತದ ಪ್ರಧಾನಮಂತ್ರಿಗಳು, ಯಾರ ಆಕಾರ ಏನೂ ಇಲ್ಲಲ್ಲ ಅದಕ್ಕೆ. ಒಂದು ಸಲ ಭಾರತ, ಇಸ್ವಿ ಹೇಳಿದ ತಕ್ಷಣ ಹೆಸರು ಬರ್ತದೆ, ಮತ್ತೆ ಇಸ್ವಿ ಹೇಳೋದಿಲ್ಲ ನಾನು. ಒಂದು ಸಲ ಭಾರತದ ಪ್ರಧಾನಮಂತ್ರಿಗಳು ಏನು ಹೇಳಿದರು ಅಂದರೆ ಯಾವ ಪ್ರಧಾನಮಂತ್ರಿಗಳು ಅಂತ ಕೇಳ್ತೀವಿ ನಾವು. ಹೆಸರು ಹೇಳಿದ ತಕ್ಷಣ ಅವ್ರ ಆಕಾರ ಕಣ್ಮುಂದೆ ಬರ್ತದೆ, ಅದು ಸಗುಣ ಆಯಿತು. ಆದರೆ ಬರೀ ಪ್ರಧಾನಮಂತ್ರಿಗಳಾದವ್ರು ಏನು ಮಾಡಬೇಕು? ಅದು ಆಕಾರ ಇಲ್ಲ, ರೂಪ ಇಲ್ಲ, ಅದು ನಿರ್ಗುಣ ಆಯಿತು. ಇದು ಸಗುಣ ಅಂತ ಏನು ಹೇಳ್ತೇನಲ್ಲ, ಮೊದಲನೇದು ಆ ಕಾರ್ಯಕಾರಣ ಅಂತಂದಾಗ ಎರಡು ಅಂತ ಆಗತ್ತೆ. ಕಾರ್ಯ ಒಂದು, ಕಾರಣ ಒಂದು, ಎರಡು. ಮತ್ತು ಅವಕ್ಕೆ ಸಗುಣ, ಒಂದು ಆಕಾರ ಇದೆ, ರೂಪ ಇದೆ. ಆಕಾರ, ರೂಪ, ಗುಣ ಇದ್ದರೆ ಅದು ಸಗುಣ ಆಯಿತು. ಅದಕ್ಕೆ ಸಗುಣ ದೃಷ್ಟಿ ಅಂತ ಕರಿತೀವಿ. ಅದನ್ನು ಸೋಪಾಧಿಕ ದೃಷ್ಟಿ ಅಂತ ಕರೀತಾರೆ. ಉಪಾಧಿಗಳು ಅಂತ ವರ್ಣಿಸೋದಕ್ಕೆ ನಮ್ಗೆ ಬೇಕಾದಂಥ ಕೆಲವು. ನೋಡಿ ಅಷ್ಟಿದ್ದಾರೆ ಅವ್ರು, ಪಾಪ ಬಂದು ನೋಡ್ಲಿಲ್ವ ಅವ್ರನ್ನ? ತುಂಬ ಎತ್ತರ ಇದ್ದಾರಲ್ರಿ ಗುಂಪಲ್ಲಿ, ನೋಡ್ಲಿಲ್ವಾ? ತುಂಬ ಎತ್ತರ ಇದ್ದಾರೆ ನೋಡಿ ಅವರು, ಗೊತ್ತಾಗ್ಲಿಲ್ವಾ? ತೆಳ್ಳಗೆ ಎತ್ತರ ಇದ್ದಾರಲ್ಲ, ಕನ್ನಡಕ್ಕೆ ಹಾಕ್ಕೊಂಡಿದ್ರಲ್ಲ, ಇದೆಲ್ಲ ಉಪಾಧಿಗಳು, ವರ್ಣನೆ ಮಾಡೋದಕ್ಕೆ ಬೇಕಾದಂಥವು. ಅದೆಲ್ಲ ಹೇಳಿದಾಗ ಅವರ ಗೊತ್ತಾಯ್ತು ಬಿಡಿ ಅಂತೀವಿ ನಾವು ಅಲ್ವಾ? ಹಾಗೆ ಒಬ್ಬರನ್ನ ಗುರುತಿಸೋಕೆ ಬೇಕಾದಂಥ ಗುಣಲಕ್ಷಣಗಳೇನಿದ್ದಾವೋ ಅದನ್ನು ಉಪಾಧಿಗಳು ಅಂತ ಕರಿತೀವಿ. ಈಗಾಗಲೇ ಸಮುದ್ರ ಅಂದ ತಕ್ಷಣ ನನ್ನ ಕಣ್ಮುಂಚೆ ಚಿತ್ರ ಬಂತು. ಓ, ದೊಡ್ಡದಾದದ್ದು, ವಿಸ್ತಾರವಾದದ್ದು, ಅತ್ಯಂತ ಆಳವಾಗಿದ್ದಂಥದ್ದು, ಹಡಗೆ ಮುಳುಗಿ ಹೋಗುವಂಥದ್ದು ಒಂದು ಕಣ್ಣಿಗೆ ಬಂದಾಗ ಅದು ಉಪಾಧಿ. ಅದಕ್ಕೆ ಉಪಾಧಿಗಳ ಸಹಿತ ಹೇಳೋದ್ರಿಂದ
ಸೋಪಾಧಿಕ ದೃಷ್ಟಿ ಅಂತ. ಎಲ್ಲ ಒಂದೇನೆ. ಸಗುಣ ಅಂದರೆ ಗುಣರೂಪ ಇರುವಂಥದ್ದು, ಸೋಪಾಧಿಕ ಅಂತಂದರೆ ಯಾವಕ್ಕೆ ಉಪಾಧಿಗಳು ಇದ್ದಾವೋ ಉಪಾಧಿಗಳನ್ನು ಗುರುತಿಸಿಕೊಂಡಾಗ ಸೋಪಾಧಿಕ ದೃಷ್ಟಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಕಾರ್ಯಕಾರಣ ಸಂಬಂಧ ಅದನ್ನು ವಾಚ್ಯಾರ್ಥ ದೃಷ್ಟಿ ಅಂತೀವಿ. ವಾಚ್ಯಾರ್ಥ ದೃಷ್ಟಿ ಅಂದರೆ ಮಾತು ಮತ್ತು ಅರ್ಥದಿಂದ ವಿವರಣೆ ಮಾಡಬಹುದಾದದ್ದು. ಅದನ್ನು ಸಗುಣ ದೃಷ್ಟಿ ಅಂತ ಕರಿತೇವೆ. ಯಾಕಂದರೆ ಗುಣ ಬೇಕು ನನಗೆ. ಈಗ ತಕ್ಷಣ ಸಪೋಸ್ ಯಾರೋ ಬರುತ್ತಾರೆ ನನಗೆ, ನನ್ನ ಮಗ ಹೀಗಿದ್ದಾನೆ, ನನ್ನ ಕಣ್ಮುಂದೆ ಚಿತ್ರ ಬರೋಲ್ಲ. ಅವನು ನೋಡಿದರೆ ಕಣ್ಮುಂದೆ ತಕ್ಷಣ ಚಿತ್ರ ಬರುತ್ತದೆ. ಒಂದ್ಸಲ ಹಿಂದ್ಕೊಂದ್ಸಲ ಮಾಡಿಸಿದ್ದೆ ನಾನು ಪ್ರಯೋಗ, ಸಣ್ಣ ಪ್ರಯೋಗ ಮಾಡಿಸಿದ್ದೆ ಇಲ್ಲಿ ಕೂತಾಗ. ಒಂದು ಯಾವುದೋ ಪ್ರಾಣಿ ಹೆಸರು ಹೇಳಿಬಿಟ್ಟಿದ್ದೆ ನಾನು, ನೆನಪಿದೆಯಾ? ಒಂದು 10 ಸೆಕೆಂಡ್ ಕಣ್ಣು ಮುಚ್ಕೊಂಡು ಈ ಪ್ರಾಣಿ ನೆನೆಸ್ಕೋಬೇಡಿ ಅಂತ ಹೇಳಿದೆ. ಎಲ್ಲರೂ ಅದೇ ನೆನೆಸ್ಕೊಂಡ್ರು. ಯಾಕಂದರೆ ಇವನ್ಯಾಕ ಪ್ರಾಣಿ ಹೇಳ್ದ, ಏನೋ ಇರಬೇಕಲ್ಲ. ನೋಡಿ, ಆ ಪ್ರಾಣಿ ನಾನು ಮೊಸಳೆ ಅಂದಿದ್ರೆ ನಿಮ್ಮ ಕಣ್ಣು ಮುಂದೆ ಮೊಸಳೆ ಬಂದಿರೋದು. ನಾವು ಮೊಸಳೆ ಎಷ್ಟು ಜನ ಡೈರೆಕ್ಟಾಗಿ ನೋಡದೆ ಹೋದರೂ ಕೂಡ ಚಿತ್ರ ಬೇಕಾದಷ್ಟು ನೋಡಿದ್ದೀವಿ, ವಿಡಿಯೋ ನೋಡಿದ್ದೀವಿ. ಆದ್ದರಿಂದ ಮೊಸಳೆ ಅಂದ ತಕ್ಷಣ ನನ್ನ ಕಣ್ಮುಂದೆ ಚಿತ್ರ ಬರ್ತದೆ. ಇದು ಕಾರ್ಯಕಾರಣ ಸಂಬಂಧ. ಒಂದು ಚಿತ್ರ, ಅದರಿಂದಿರುವಂಥ ಒಂದು ಆಕಾರ, ಅದನ್ನೇ ಸಗುಣ ದೃಷ್ಟಿ ಅಂತೀನಿ. ಮೊಸಳೆ ಅಂದ ತಕ್ಷಣ ಸಗುಣ, ಅದು ಆಕಾರ ಕಣ್ಮುಂದೆ ಬಂತು. ಅದನ್ನು ಉಪಾಧಿ, ಮೊಸಳೆ ಅಂದ ತಕ್ಷಣ ಅದ್ರ ಕೋರೆ ಕೋರೆ ಹಲ್ಲಿರುವಂಥದ್ದು, ಮೈ ಮೇಲೆಲ್ಲ ಚೂಪ್ ಚೂಪಾಗಿರುವಂಥದ್ದು, ಅಷ್ಟಾಗಲ್ಲ ಬಾಯಿ, ಅದೆಲ್ಲ ಕಣ್ಮುಂದೆ ಚಿತ್ರ ಬರಲ್ವಾ? ಇವೆಲ್ಲ ಉಪಾಧಿಗಳು. ಉಪಾಧಿಗಳ ಸಹಿತ ವರ್ಣನೆ ಮಾಡೋದ್ರಿಂದ ಅದು ಸೋಪಾಧಿಕ ದೃಷ್ಟಿ ಅಂತ. ಅದರಿಂದ ಕಾರ್ಯಕಾರಣ ಸಂಬಂಧ ಅಂದರೆ ವಾಚ್ಯಾರ್ಥ ದೃಷ್ಟಿ, ಸಗುಣ ದೃಷ್ಟಿ ಹಾಗೂ ಸೋಪಾಧಿಕ ದೃಷ್ಟಿ. ಮುಖ್ಯವಾಗಿ ಕಣ್ಣು ಮುಂದೆ ಚಿತ್ರ ಬರಬೇಕು, ಅಷ್ಟು ಸಿಂಪಲ್ ಹೇಳೋದಾದರೆ. ಇನ್ನೊಂದಿದೆ ಐಕ್ಯ ಸಂಬಂಧ ಅಂತ. ಇದರ ವಿರುದ್ಧವಾಗಿದ್ದಂಥದ್ದು. ಎರಡು ಬೇರೆ ಬೇರೆನೇ ಅಲ್ಲ ಅದು. ಈಗ ಸಮುದ್ರ ಮತ್ತು ತೆರೆಗಳು ಅಂತ ಹೇಳಿದ್ನಲ್ಲ, ಈ ಎಲ್ಲ ಉಪಾಧಿಗಳನ್ನು ತೆಗೆದುಬಿಡಿ. ಉಪಾಧಿ ಅಂದರೆ ಆಗಲೇ ಹೇಳಿದ್ನಲ್ಲ, ವರ್ಣನೆ ಮಾಡೋಕ್ಕೆ ಬೇಕಾದಂಥ ರೂಪಗಳು, ಗುಣಗಳು, ಲಕ್ಷಣಗಳು, ಅವನ್ನೆಲ್ಲ ತೆಗೆದು ಹಾಕಿಬಿಡಿ. ಸಮುದ್ರ ಅಂತ ಹೆಸರು ಹೇಳಿದ ತಕ್ಷಣ ದೊಡ್ಡದು ಅಂತ ಅನಿಸುತ್ತೆ. ಸಮುದ್ರದ ಮೂಲ ಸತ್ವ ಯಾವುದು? ಸಮುದ್ರದ ಮೂಲ ಸತ್ವ ಯಾವುದು? ನೀರು. ಅದು ನೀರೇ. ತೆರೆಯ ಮೂಲ ಸತ್ವ ಯಾವುದು? ನೀರೇ. ಬೇರೆ ಅಲ್ಲೇ ಅಲ್ಲ ಅದು. ಆ ನೀರು, ಸಮುದ್ರದಂಥ ನೀರು ಹೀಗೆ ಮೇಲೆ ಎದ್ದು ಕೆಳಗೆ ಎದ್ದು ಬಂದಾಗ ಅದನ್ನು ತೆರೆ ಅಂತೇನೆ, ಸುಮ್ಮನೆ ಇದ್ದಾಗ ಸಮುದ್ರ ಅಂತೇನೆ, ಅಷ್ಟೇ. ಅದರಿಂದ ಮೂಲತಃ ಒಂದೇ ಅಲ್ವಾ ಅದು? ನೋಡಿ, ಕಾರ್ಯಕಾರಣ ಸಂಬಂಧ ಎರಡನ್ನಾಗಿ ಮಾಡ್ತದೆ, ಐಕ್ಯ ಸಂಬಂಧ ಎರಡನ್ನೂ ಸೇರಿಸಿ ಒಂದೇ ಮಾಡ್ತದೆ. ನೀವು ಹೇಗೆ ತಗೋತೀರಿ ಅದ್ರ ಮೇಲಿದೆ. ಕೆಲವೊಂದು ಸಲ ಈ ಮಣ್ಣಿಂದು ಆಟಿಕೆ ತೋರ್ಸೋಕೆ ಬರ್ತಾರೆ ಕೆಲವರು. ಮಣ್ಣಿನ ಗುಡ್ಡೆ ತಗೊಂಡು ಅದನ್ನು ಬೇಕೇ ಬೇಕಾದ ಆಕಾರ ಮಾಡಿ ಮಕ್ಕಳಿಗೆ ತೋರಿಸ್ತಾ ಇರ್ತಾರೆ. ಕಮರ್ ಕ್ಯಾಂಪ್ ಅಂತ ಮಾಡಿದಾಗ ಮಾಡ್ತಾರೆ. ಅವರು ಅದನ್ನು ಬೇಯಿಸಿ ಇದನ್ನು ಗಡಿಗೆ ಮಾಡಲ್ಲ, ಮಕ್ಕಳಿಗೆ ತೋರಿಸೋದು ಹೇಗೆ ಅಂತ ತೋರಿಸ್ತಾರೆ. ಇಷ್ಟು ದೊಡ್ಡ ಮಣ್ಣಿನ ರಾಶಿ ಇರುತ್ತೆ, ಮುದ್ದೆ ಇರುತ್ತೆ, ಒಂದು ಕೈ ಹಿಡಿ ತಗೋತಾರೆ, ಹೀಗೆ ಉಜ್ಜಿ ಒಂದು ಹಾವು ಮಾಡಿಡ್ತಾನೆ, ನೋಡು ಹಾವು ಹೆಂಗಾಯ್ತು ನೋಡು ಅಂತಾನೆ. ಹೀಗೆ ಮಾಡಿ ಗಣೇಶ ಮಾಡ್ತಾನೆ. ಒಂದು ಪಡಿ ಹಚ್ಚಿರುತ್ತೆ. ಈಗೆಲ್ಲ ಮಕ್ಕಳಿಗೆಲ್ಲ ಕಲರ್ಫುಲ್ ಇದು ಬಂದುಬಿಟ್ಟಿದೆ, ಕ್ಲೇ ಬಂದಿದೆ. ಅದೆಷ್ಟು ಚೆನ್ನಾಗಿದೆ ಗೊತ್ತಾ? ಆ ಮಕ್ಕಳು ಕ್ಲೇ ತಗೋತಾವೆ, ಈ ಪಡಿ ಹಚ್ಚಲ್ಲಿ ಹಾಕಿದ ತಕ್ಷಣ ಸ್ಟಾರ್ ಆಗ್ತದೆ, ಒಂದು ಪಿಕಾಕ್ ಆಗ್ತದೆ, ಏನೋ ಚಿತ್ರ ಬರ್ತದೆ. ಅವೇನು ಮಾಡ್ತಾವೆ ಮಕ್ಕಳು ವಿಚಾರ ಮಾಡಿ ಮುಂದೆ ಏನು ಮಾಡ್ತಾವೆ? ಅದು ಆದಾಗ ಏನು ಹೇಳ್ತಾರೆ, ನೋಡು ಪಿಕಾಕ್ ಬಂತಿಲ್ಲ, ನವಿಲ್ ಬಂತಿಲ್ಲ ಅಂತ ತೋರಿಸ್ತಾರೆ. ನವಿಲು ಅಂದ ತಕ್ಷಣ ಕಣ್ಣು ಮುಂದೆ ಚಿತ್ರ ಬಂತ? ಈ ಕ್ಲೇದಿತ್ತಲ್ಲ, ಈ ಕ್ಲೇ ಮಣ್ಣು ಮುಂದೆ ಕಣ್ಣು ಕಾಣುತ್ತೆ, ಅದು ಈ ಮಣ್ಣಿನಿಂದ ಇದೊಂದು ನವಿಲಿನ ಆಕಾರ ಬಂತು. ಇದಕ್ಕೆ ಗುಣ ಇರೋದ್ರಿಂದ ಸೋಪಾಧಿಕ ದೃಷ್ಟಿ ಅಲ್ವಾ? ಮತ್ತು ಎರಡು, ಈ ಮಣ್ಣು ಬೇರೆ, ಈ ನವಿಲು ಬೇರೆ. ಅದರಿಂದ ಕಾರ್ಯಕಾರಣ ಸಂಬಂಧ. ಕಾರಣ ಮಣ್ಣು, ಕಾರ್ಯ ನವಿಲು. ಅದಕ್ಕೆ ಇದು ವಾಚ್ಯಾರ್ಥ ದೃಷ್ಟಿ ಅಂತೀವಿ. ಅವು ಹೇಳ್ಬೋದು ನಾವು ಚೆನ್ನಾಗಿ. ಮಣ್ಣಿಂದ ಪಡಿ ಹಚ್ಚಲ್ಲಿ ಹಾಕಿದಾಗ ನವಿಲಾಯಿತು ಅಂತ ಮಾತಿನಿಂದ ಅರ್ಥದ ರೂಪದಲ್ಲೂ ಹೇಳ್ಬೋದು. ಸಗುಣ ಅಲ್ವಾ ಇದು? ನವಿಲಿಗೊಂದು ಗುಣ ಇದೆ, ರೂಪ ಇದೆ, ಆದ್ದರಿಂದ ಕಣ್ಣು ಮುಂದೆ ಚಿತ್ರ ಬಂತು. ಇದು ಸಗುಣ ದೃಷ್ಟಿ, ವಾಚ್ಯಾರ್ಥ ದೃಷ್ಟಿ, ಸೋಪಾಧಿಕ ದೃಷ್ಟಿ. ಇದನ್ನು ನಿರುಪಾಧಿಕ ಮಾಡೋದು ಹೇಗೆ ನಾವು? ಇದನ್ನು ಐಕ್ಯ ಸಂಬಂಧ ಮಾಡೋದು ಹೇಗೆ? ಹೌದಪ್ಪ, ಆ ಮಗು ಅದನ್ನು ನವಿಲು ಮಾಡ್ತು, ಹಾಗೆ ಇಟ್ಕೊಂಡ್ಬಿಡುತ್ತೆ. ಅದು 2 ನಿಮಿಷ ಮತ್ತೆ ಮುದ್ದೆ ಮಾಡಿದ್ರಲ್ಲಿ ಹಾಕಿ ಮತ್ತೆ ಹಿಂಡ್ಬಿಡ್ತದೆ. ಎಲ್ಲಿ ಹೋಯ್ತು ನವಿಲೀಗ? ಅಲ್ಲೇ ಹೋಯ್ತಲ್ಲ ಮಣ್ಣಲ್ಲಿ. ಆ ಮಣ್ಣು ಬೇರೆ ಅಲ್ಲ, ನವಿಲು ಬೇರೆ ಅಲ್ಲ. ಆ ಮಣ್ಣಿನಿಂದಾನೇ ನವಿಲು ಒಂದು ಭಾಗ ಆದದ್ದು, ಮತ್ತು ಅಲ್ಲಿಗೆ ಹೋಗಿ ಸೇರ್ಕೊಳ್ತವೆ. ಆದ್ದರಿಂದ ಐಕ್ಯ ಸಂಬಂಧ ಆಯಿತು. ಇದನ್ನು ನಿರ್ಗುಣ ದೃಷ್ಟಿ ಅಂತೀವಿ. ಯಾಕಂದ್ರೆ ಗುಣ ಇಲ್ಲ ಅದರೊಳಗೆ, ನವಿಲಿಲ್ಲ ಈಗ ಅದರೊಳಗೆ, ಅದು ಮಣ್ಣಿನ ಗುಡ್ಡೇನೂ ಅಲ್ಲ, ಎರಡು ಒಂದೇ ಆಗ್ಬಿಡುತ್ತೆ ಈಗ. ಆದ್ದರಿಂದ ಐಕ್ಯ ಸಂಬಂಧದಲ್ಲಿ ಎರಡಿಲ್ಲ, ಒಂದಾಗ್ತದೆ. ಕಾರ್ಯಕಾರಣ ಸಂಬಂಧದಲ್ಲಿ ಒಂದಿದ್ದದ್ದು ಎರಡು ಆಗ್ತದೆ. ಆದ ಕಾರ್ಯಕಾರಣ ಸಂಬಂಧದಲ್ಲಿ ಸಗುಣ ಇದೆ, ಅದಕ್ಕೊಂದು ಗುಣ ಇದೆ, ರೂಪ ಲಕ್ಷಣ ಇದೆ, ಅದಕ್ಕೊಂದು ಉಪಾಧಿ ಇರೋದ್ರಿಂದ ಸೋಪಾಧಿಕ ದೃಷ್ಟಿ ಅಂತೀವಿ, ಸಗುಣ ದೃಷ್ಟಿ ಅಂತೀವಿ. ಆದರೆ ಅದು ಐಕ್ಯ ಸಂಬಂಧ ಬಂದಾಗ ಎರಡೂ ಒಂದೇ ಅಂತಂದಾಗ
ಅದು ನಿರ್ಗುಣ ದೃಷ್ಟಿ ಆಗ್ತದೆ, ನಿರುಪಾಧಿಕ ದೃಷ್ಟಿ, ಉಪಾಧಿಗಳು ಇಲ್ಲದಂತಹ ದೃಷ್ಟಿ, ಆದ್ದರಿಂದ ನಿರುಪಾಧಿಕ ದೃಷ್ಟಿ ಅಂತ ಆಗ್ತದೆ. ಇವೆರಡನ್ನೂ ತಲೆಯಲ್ಲಿಟ್ಕೊಂಡಾಗ ನಮಗೆ ತುಂಬ ಸುಲಭವಾಗಿ ಅರ್ಥ ಆಗ್ತದೆ. ನಿರುಪಾಧಿಕ ದೃಷ್ಟಿಯಲ್ಲಿ ನೋಡಿದಾಗ ತೆರೆನೂ ಒಂದೇನೆ, ಸಮುದ್ರನೂ ಒಂದೇನೆ, ಆದರೆ ಕಾರ್ಯಕಾರಣ ನೋಡಿಕೊಂಡಾಗ ಎರಡೂ ಬೇರೆ ಆಗ್ತದೆ. ಆ ದೃಷ್ಟಿಯಿಂದ ಸ್ವಲ್ಪ ನಾವು ನೋಡಿದಾಗ ಇಲ್ಲಿ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅರ್ಥ ಆಗ್ತದೆ. ಪೂರ್ಣಮದ ಅದು ಪೂರ್ಣ, ಅದು ಯಾವುದು? ಪರಮಾತ್ಮ. ಆ ಮೂಲ ಸತ್ವ ಇದೆಯಲ್ಲ ಅದು ಅನಂತವಾದಂಥದ್ದು, ಅದು ಪೂರ್ಣವಾಗಿರುವಂಥದ್ದು, ಪೂರ್ಣಮದ. ಕರೆಕ್ಟ್. ಎರಡನೇದ್ದು ಪೂರ್ಣಮಿದಂ, ಇದು ಯಾವುದು? ಜೀವಾತ್ಮ. ಇದು ಜೀವಾತ್ಮ ಪರಿಪೂರ್ಣ ಅಂತಾಯಿತು. ಇಲ್ಲೊಂದು ತಕರಾರು ಬಂತು. ಪೂರ್ಣದಿಂದ ಪೂರ್ಣ ಬರೋಕ್ಕೆ ಹೆಂಗೆ ಸಾಧ್ಯ ಇದೆ? ಎರಡು ಪೂರ್ಣ ಇರೋಕ್ಕೆ ಸಾಧ್ಯ ಇದೆಯಾ? ಇದು ಪೂರ್ಣ, ಅದು ಒಪ್ಕೊಳ್ಳೋಣ, ಭಗವಂತ ಪೂರ್ಣ ಅಂತ ಒಪ್ಕೊಳ್ಳೋಣ. ಭಗವಂತ ಪೂರ್ಣ ಆದರೆ ಜೀವಾತ್ಮ ಹೆಂಗೆ ಪೂರ್ಣ ಆಗ್ತಾನೆ? ಯಾಕೆ ಹೇಳ್ತೀನಿ ಅಂದರೆ, ಜೀವ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೊಂದು ಚಿತ್ರ ಬರುತ್ತೆ. ಇದೇ ಸಗುಣ ದೃಷ್ಟಿ ಬರುವಂಥದ್ದು. ಜೀವ ಅಂದ ತಕ್ಷಣ ಮನುಷ್ಯ ಅಂತ ಕಣ್ಮುಂದೆ ಬರ್ತದೆ. ಎರಡು ಕಾಲು, ಎರಡು ಕೈ, ಕಣ್ಣು, ತಲೆ, ಮೂಗು, ನಾಲಿಗೆ, ಬಾಯಿ ಎಲ್ಲ ಕಣ್ಮುಂದೆ ಚಿತ್ರ ಬಂತು. ಇಷ್ಟೇ ಸಣ್ಣ ಪ್ರಾಣಿ ಅದು. ಇಡೀ ಪ್ರಪಂಚವನ್ನು, ಬ್ರಹ್ಮಾಂಡವನ್ನು ಗುರುತಿಸಿದರೆ ಪರಮಾತ್ಮ ಒಂದು ಮಹಾಶಕ್ತಿ ಅಂತ ಒಪ್ಕೊಂಡ್ರೆ ಪೂರ್ಣಮದ ಅನ್ನು ಒಪ್ಕೊಂಡ್ಬಿಡ್ತೀವಿ, ಅಂತ ತಕರಾರಿಲ್ಲ ನಮ್ಮದು. ಬ್ರಹ್ಮ ಅಥವಾ ದೇವರು, ಈಶ್ವರ ಅಂತ ಅನ್ನೋದನ್ನು ಪೂರ್ಣ. ಇದು ಹೆಂಗೆ ಪೂರ್ಣ ಆಗ್ತದೆ? ಆ ಪೂರ್ಣದಿಂದ ಪೂರ್ಣ ಬಂದರೆ ಉಳಿತದೆ ಹೇಗೆ ಅದು? ಇದೆಲ್ಲ ಡೌಟ್ ಬರೋಕ್ಕೆ ಶುರು ಆಗ್ತದೆ ನಮಗೆ. ಜೀವ ಪೂರ್ಣ ಅಲ್ಲ ಅಂತ ನಮ್ಗೆ ಅನಿಸುತ್ತೆ. ಇದು ಸಗುಣ ದೃಷ್ಟಿ. ಇದು ಸಗುಣ ದೃಷ್ಟಿ ಯಾಕೆ ಬಂತು? ಜೀವ ಅಂದ ತಕ್ಷಣ ಸಣ್ಣದು ಒಂದು ಕಣ್ಣಿಗೆ ಬರುತ್ತಲ್ಲ, ಅದಕ್ಕೊಂದು ಮಿತವಾದ ಜೀವ, ಇದು ಇಷ್ಟು ವರ್ಷ ಬದುಕಿರ್ತದೆ ಅಂತಿದೆ. ಇಡೀ ಪ್ರಪಂಚದ ಇತಿಹಾಸವನ್ನು ತಗೊಂಡಾಗ ಮನುಷ್ಯ ಬದುಕಿರೋದು ಒಂದು ಸೆಕೆಂಡಿನ ಒಂದು ಧೂಳು ಕೂಡ ಅಲ್ಲ. ಅದನ್ನು ವಿವೇಕಾನಂದರೆ ಅದ್ಭುತವಾಗಿ ಹೇಳಬೇಕಪ್ಪ, ಅದನ್ನು ಅವ್ರ ಭಾಷೆನೇ, ಅವ್ರಂಗೆ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಮ್ಯಾನ್ ಈಸ್ ಬಟ್ ಎ ಸ್ಪೆಕ್ ಆಫ್ ದಿ ಮೈಕ್ರೋಸ್ಕೋಪಿಕ್ ಡಸ್ಟ್ ಇನ್ ದ ವಾಸ್ಟ್ ಇಮ್ಮೆನ್ಸಿಟಿ ಆಫ್ ಸ್ಪೇಸ್. ಏನು ಭಾಷೆ ಅದು! ಮ್ಯಾನ್ ಈಸ್ ಬಟ್ ಎ ಸ್ಪೆಕ್ ಆಫ್ ದಿ ಮೈಕ್ರೋಸ್ಕೋಪಿಕ್ ಡಸ್ಟ್ ಇನ್ ದ ವಾಸ್ಟ್ ಇಮ್ಮೆನ್ಸಿಟಿ ಆಫ್ ಸ್ಪೇಸ್, ಬಟ್ ಗಿವನ್ ದ ಪವರ್ ಆಫ್ ಲಾಜಿಕ್ ಆ್ಯಂಡ್ ರೀಸನ್ ಹಿ ಕ್ಯಾನ್ ಕಾಂಪ್ರಿಹೆಂಡ್ ದ ಹೋಲ್ ಯೂನಿವರ್ಸ್. ಏನು ಅದ್ಭುತ ಮಾತು, ಎಷ್ಟು ಚಂದದ ಮಾತು. ಓನ್ಲಿ ವಿವೇಕಾನಂದ ಕುಡ್ ರೈಟ್ ದ್ಯಾಟ್. ಮ್ಯಾನ್ ಈಸ್ ಬಟ್ ಎ ಸ್ಪೆಕ್ ಆಫ್ ದಿ ಮೈಕ್ರೋಸ್ಕೋಪಿಕ್ ಡಸ್ಟ್. ಅದು ಡಸ್ಟ್ ಕಣ್ಣಿಗೆ ಕಾಣಿಸೋದು ಅಲ್ಲ, ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಏನು ಧೂಳು ಕಾಣಿಸುತ್ತೋ ಆ ಧೂಳಿಯ ಒಂದು ಕಣ ಕೂಡ ಅಲ್ಲ, ಆ ಧೂಳಿ ಕಣ ಕೂಡ ಅಲ್ಲ ಅವನು. ಮ್ಯಾನ್ ಈಸ್ ಬಟ್ ಎ ಸ್ಪೆಕ್ ಆಫ್ ದಿ ಮೈಕ್ರೋಸ್ಕೋಪಿಕ್ ಡಸ್ಟ್ ಇನ್ ದ ವಾಸ್ಟ್ ಇಮ್ಮೆನ್ಸಿಟಿ ಆಫ್ ಸ್ಪೇಸ್. ಇದು ಪ್ರಪಂಚ ಅನ್ನುವಂಥ ಅಗಾಧ ಪ್ರಪಂಚದಲ್ಲಿ ಮನುಷ್ಯ ಅನ್ನೋದು ಧೂಳಿ ಕಣದ ಧೂಳು ಕೂಡ ಅಲ್ಲ ಅವನು. ಆದರೆ ಗಿವನ್ ದ ಪವರ್ ಆಫ್ ಲಾಜಿಕ್ ಆ್ಯಂಡ್ ರೀಸನ್ ಹಿ ಕ್ಯಾನ್ ಕಾಂಪ್ರಿಹೆಂಡ್ ದ ಹೋಲ್ ಯೂನಿವರ್ಸ್. ಅದ್ಭುತ ಅನಿಸಲ್ಲ ನಮಗೆ? ಅದಕ್ಕೆ ಎಷ್ಟೋ ಸಲ ನಾನು ಹೇಳ್ತಾ ಇರ್ತೀನಿ, ನಾವು ಎಷ್ಟು ಸಣ್ಣವರು ಅಂತ ಗೊತ್ತಾಗಬೇಕಾದ್ರೆ ದೊಡ್ಡದನ್ನು ಕಾಣಬೇಕು. ಹಿಮಾಲಯದ ಮುಂದೆ ನಿಂತಾಗ ನಾವು ಎಷ್ಟು ಸಣ್ಣವರು ಅಂತ ಗೊತ್ತಾಗ್ತದೆ. ಒಬ್ಬ ದೊಡ್ಡ ಮನುಷ್ಯ ನಾರ್ಮನ್ ವಿನ್ಸೆಂಟ್ ಪೀಲ್ ಅಂತ, ತಾವೆಲ್ಲ ಓದಿರ್ಬೇಕು ಪುಸ್ತಕ, ಒಂದು ದಿ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್, ಕೋಟ್ಯಾಂತರ ಪ್ರತಿಗಳು ಮಾರಾಟ ಆದಂಥ ಪುಸ್ತಕ ಅದು. ಆತ ಒಂದು ಕಡೆ ಬರೀತಾನೆ, ನಾನು ನಿಜವಾಗ್ಲೂ ನನ್ನ ಅರ್ಥ ಆಗಬೇಕಾದ್ರೆ ನಾನು ಹೊರಗಡೆ ನೋಡಬೇಕು ಅಂತ. ಅದು ಭಾಳ ದೊಡ್ಡ ದೃಷ್ಟಿ ಅದು. ಅದು ಸಗುಣ ದೃಷ್ಟಿಯನ್ನು ನಾವು ನಿರ್ಗುಣ ದೃಷ್ಟಿಯನ್ನಾಗಿ ನೋಡ್ಬೋದು ಅದನ್ನು. ಒಂದು ಸಲ ಆ ನಾರ್ಮನ್ ವಿನ್ಸೆಂಟ್ ಪೀಲ್ ಎಲ್ಲೋ ಊರಿಗೆ ಹೋಗಬೇಕಾಗಿತ್ತು. ಅವನಿಗೆ ಈ ಹಡಗಿನ ಪ್ರಯಾಣ ಅಂದ್ರೆ ಆಗೋಲ್ಲ, ಕೆಲವ್ರಿಗೆ ಕಷ್ಟ ಆಗುತ್ತೆ, ನೀವು ಹೋಗಿದ್ರೆ ಗೊತ್ತಿರುತ್ತೆ. ಈ ಹಡಗಿಗೆ ಹೋದಾಗ ಸುತ್ತಿ ಬಂದ್ಬಿಟ್ಟು ತಲೆ ಸುತ್ತು ಬರ್ತದೆ, ವಾಂತಿ ಆಗ್ತದೆ, ತುಂಬ ಕಷ್ಟ. ಅದಕ್ಕೆ ಇದು ಸೀ ಸಿಕ್ನೆಸ್ ಅಂತ ಕರೀತಾರೆ ಅದನ್ನು. ಕೆಲವ್ರಿಗಂತೂ ಈ ಸಣ್ಣ ಸಣ್ಣ ಬೋಟಲ್ಲಿ ಸ್ಯಾಂಕಿ ಟ್ಯಾಂಕಲ್ಲಿ ಹೋಗಿ ಬರೋದು, ಹಲಸೂರು ಲೇಕಲ್ಲಿ ಹೋಗೋದು ಬೇರೆ. ನೀವು ಸಮುದ್ರದಲ್ಲಿ ಹೋದರೆ ಒಂದು 20-25 ಕಿಲೋಮೀಟ್ರ್ ಒಳಗೆ ಹೋಗಬೇಕು, ದಂಡೆ ಕಾಣಿಸ್ಬಾರ್ದು, ಆವಾಗಲೇ ಮಜಾ ಇರೋದು ಸಮುದ್ರದ್ದು. ಆ ಸಮುದ್ರ ತೆರೆಗಳು ಎಷ್ಟು ದೊಡ್ಡದು ಅನಿಸುತ್ತೆ ಅಂದರೆ, ಅಯ್ಯೋ ಮುಣುಕ್ತು ನಮ್ಮ ಹಡಗು ಅಂತ ಅನಿಸ್ಬಿಡ್ತು. ಅದು ಹಿಂಗೆ ಹೊಯ್ದಾಡೋಕ್ಕೆ ಶುರು ಮಾಡಿದಾಗ ಹೊಟ್ಟೆಯಲ್ಲಿ ತೊಳಸ್ಕೊಂಬಂದ್ಬಿಡುತ್ತೆ. ಇವನಿಗೆ ಬಹಳ ವಯಸ್ಸಾದವನು, ಬಹಳ ಕಷ್ಟ ಇತ್ತು. ಅದಕ್ಕೆ ಅವನೇನು ಮಾಡಿದ, ಒಂದು ಸಲ ವಿಮಾನ ಕ್ಯಾನ್ಸಲ್ ಆಯಿತು, ಹೋಗಲೇಬೇಕಾಯಿತು. US ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಹಡಗಿಗೆ ಬುಕ್ ಮಾಡಿದ, ಹೋದ. ಸಾಮಾನ್ಯ ನಾವೇನು ಮಾಡ್ತೀವಿ, ಹುಡುಗರಿದ್ದವರು ಮೇಲೆ ಇರಬೇಕಂತಾರೆ, ಡೆಕ್ ಮೇಲೆ ಹೋಗಿ ನೋಡಬೇಕು ಅಂತಾರೆ. ವಯಸ್ಸಾದವ್ರು ಬೇಡ ಅಂತ ಕೆಳಗೆ ಹೋಗ್ತಾರೆ. ಆ ಕೆಳಗೆ ಹೋದರೆ ಕ್ಯಾಬಿನ್ಸ್ ಇರ್ತವೆ, ಕ್ಯಾಬಿನಲ್ಲಿ ತೊಗೊಂಡಿದ್ದ ಮನುಷ್ಯ, ಅಲ್ಲಿ ಕೂತ್ಕೊಂಡಿದ್ದ. ಅವ್ನಿಗೆ ಅಲ್ಲೇ ಕಷ್ಟ ಆಗ್ತಾಯಿತ್ತು. ಸ್ಮೆಲ್ಲಿಂಗ್ ಸಾಲ್ಟ್ ಅಂತ ಬರ್ತದೆ, ಪುಡಿ ವಾಸನೆ ನೋಡ್ತಾ ಇರೋದು. ಕೆಲವರು ನಮ್ಮಲ್ಲಿ ಮಾಡ್ತಾರೆ, ಜಂಡು ಬಾಮ್ ಹಿಡ್ಕೊಂಡು ನೋಡ್ತಿರ್ತಾರೆ, ವಾಸನೆ ನೋಡೋದು ಸ್ವಲ್ಪ ಆರಾಮ ಅನಿಸುತ್ತೆ ಅಂತ, ಅಮೃತಾಂಜನ್ ನೋಡೋದು, ಹಿಂಗೆಲ್ಲ ಇರ್ತದೆ. ಅವನು ಅದನ್ನು ಸ್ಮೆಲ್ಲಿಂಗ್ ಸಾಲ್ಟ್ ಇಟ್ಕೊಂಡಿದ್ದ, ಮಾತ್ರೆ ತೊಗೊಂಡಿದ್ದ, ಒಂತೆ ಬರಬಾರ್ದು ಅಂತ. ಅಲ್ಲಿ ಕೂತ್ಕೊಂಡಿದ್ದಾನೆ ಕಣ್ಣು ಮುಚ್ಕೊಂಡು. ಇವನು ಹೊರಟು ಸ್ವಲ್ಪ ಹೊತ್ತಿಗೆ ಬಿರುಗಾಳಿ ಶುರು ಆಯಿತು. ಹಡಗು ಇನ್ನೂ ಹೊಯ್ದೊಡಕ್ಕೆ ಶುರು ಆಯಿತು. ಮೊದಲೇ ಕಷ್ಟ ಆಗಿತ್ತು ಅವನಿಗೆ, ಇನ್ನೂ ಕಷ್ಟ ಆಯಿತು. ಅಷ್ಟೊತ್ತಿಗೆ ಟಕ್ಕತ್ತಿ ಯಾರೋ ಬಾಗಿಲ ತೆಗೆದು ಒಳಗೆ ಬಂದುಬಿಟ್ರು ಕ್ಯಾಬಿನ್ ಒಳಗಡೆ. ಒಬ್ಬ ಹುಡುಗ, 25-26 ವರ್ಷ ಹುಡುಗ ಬಂದು, ವಾಟ್ ಆರ್ ಯು ಡೂಯಿಂಗ್ ಫಾದರ್ ಅಂತ ಕೇಳ್ದ. ಏನು ಮಾಡ್ತಿದ್ದೀರಿ ಇಲ್ಲ ಕೆಳಗಡೆ ಅಂದ. ಇವನು ಹೇಳ್ದ, ಮಾತಾಡೋದು ಇಷ್ಟನೇ ಇರಲಿಲ್ಲ ಇವನಿಗೆ.
ಐ ಆಮ್ ಪ್ರೇಯಿಂಗ್ ಗೋ ನಾವು ಅಂದ. ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಹೋಗು ಅಂದ. ಅವನು ಹೇಳಿದ, ಈಗೇನು ಪ್ರಾರ್ಥನೆ ಮಾಡ್ತೀರಿ ಸರ್ ನೀವು? ಸಂಡೇ ಮಾಡಿ. ಸಂಡೇ ನೀವೇ ತಾನೇ ಉಪದೇಶ ಮಾಡೋದು, ನಾವು ಬರ್ತೀವೋ ಚರ್ಚಿಗೆ ಬರ್ತೀವಲ್ಲ, ಈಗ ಬನ್ನಿ ತೋರಿಸ್ತೀನಿ ನಿಮಗೆ ಅಂದ. ಎಲ್ಲಿ ಅಂತ ಕೇಳ್ದ. ಡೆಕ್ ಮೇಲೆ ಹೋಗೋಣ. ಅಯ್ಯೋ ಮಹಾರಾಯ ಬೇಡಪ್ಪ, ಇಲ್ಲೇ ಕಷ್ಟ ಆಗ್ತಾ ಇದೆ ನನಗೆ, ಮೇಲೆ ಬರಲ್ಲ ಅಂದ. ಆ ಹುಡುಗ ಬಿಡ್ತಾನೇ ಇಲ್ಲ. ಆ ಮುದುಕರನ್ನ ಕೈ ಹಿಡಿದು ಎಳ್ಕೊಂಡು ಹೋದ. ಎಳ್ಕೊಂಡ ರೇಲಿಂಗ್ ಹಿಡ್ಕೊಂಡು ಹಿಂಗೆ ಟಾಸ್ ಆಗ್ತಾ ಇತ್ತಲ್ಲ, ಹೊಳ್ಳಾಡ್ತಾ ಇತ್ತದು ಹಡಗು, ಹಿಡ್ಕೊಂಡು ಮೇಲೆ ಡೆಕ್ ಮೇಲೆ ಹೋದ. ನಿಮಗೆ ಡೆಕ್ ಮೇಲೆ ಹೋದರೆ ಅದು ಅನುಭವ ಇದ್ದರೆ ಚೆನ್ನಾಗಿರ್ತದೆ, ಭಾಳ ಚಂದ. ಆ ಡೆಕ್ ಮೇಲೆ ಹೊಡ್ತಾನೆ, ಎದೆ ಬಡ್ತಾ ನಿಂತೇ ಹೋಯ್ತು ಮುದುಕಂದು. ನೋಡ್ತಾನೆ ಈ ಹಡಗೇನು ಹೋಗ್ತಿದೆ ಅದರ 3 ಪಟ್ಟು ಎಷ್ಟು ಒಂದು ತೆರೆ ಬರ್ತಾ ಇದೆ. ಅಯ್ಯೋ ನನ್ನ ಹಡಗು ಮುಳುಗ್ತು ಅಂದ್ಕೊಂಡ ಅವನು. ಅದು ಬಂದು ತೆರೆ ಅಪ್ಪಳಿಸಿದಾಗ ಏನಾಯಿತು ಅಂತಂದರೆ ಆ ನೊರೆ ಎದ್ದು ಬಿಡುತ್ತಲ್ಲ, ನೊರೆ ಹಾರು ಬಂದು ಮುಖಕ್ಕೆ ಎರಚಿತು, ತುಟಿ ಮೇಲೆಲ್ಲ ಉಪ್ಪಿನ ನೀರು ಕುಡ್ತು. ಆದರೆ ಏನಾಗಲಿಲ್ಲ, ಹಡಗ ಮೇಲೆ ಹೋಗ್ಬಿಡ್ತು. ಮತ್ತೊಂದು ತೆರೆ ಬಂತು, ಮತ್ತೆ ಮುಳುಗ್ತು ಅಂದ್ಕೊಂಡ. ಆ ಹಡಗ ಅದರ ಮೇಲೆ ಹೋಯ್ತು. ಒಂದು 10 ಬಾರಿ ಆದಮೇಲೆ ಒಂದು ಧೈರ್ಯ ಬಂತು, ಇದು ಮುಳುಗಲ್ಲ, ಮೇಲೆ ಹೋಗ್ತದೆ, ಎಂಥ ತೆರೆ ಬಂದರೂ ಮೇಲೆ ಹೋಗ್ತದೆ ಅಂತ. ಅವನು ಹೇಳ್ತಾನೆ, ಆ್ಯಸ್ ಐ ವಾಸ್ ಲುಕಿಂಗ್ ಅಟ್ ದ ಫ್ಯೂರಿಯಸ್ ವೇವ್ಸ್ ಐ ವಾಸ್ ಸರ್ಪ್ರೈಸ್ಡ್ ಅಟ್ ದಿ ಫ್ಯೂರಿ ಆಫ್ ದಿ ಮದರ್ ಅರ್ತ್, ದ ನೇಚರ್ಸ್ ವಂಡರ್. ಏನು ಅದ್ಭುತ, ಪ್ರಪಂಚದ ಅದ್ಭುತ ಇದು, ಅಟ್ ಇಟ್ಸ್ ಫ್ಯೂರಿಯಸ್ ಬೆಸ್ಟ್. ಅದ್ಭುತ ಆಯಿತು. ಐ ವಾಸ್ ಲಾಸ್ಟ್ ಇನ್ ಅಮೇಜ್ಮೆಂಟ್ ಅಟ್ ದ ಫ್ಯೂರಿ ಆಫ್ ನೇಚರ್ ಅಂತ ಹೇಳ್ತಾನೆ. ಆ ಸಮುದ್ರದ ಅದ್ಭುತ ನೋಡಿ ಬೆರಗಾಗ್ಬಿಟ್ಟಿದ್ದೆ ನಾನು, ಮೈ ಮರೆತು ಬಿಟ್ಟೆ. ಸ್ವಲ್ಪ ಹೊತ್ತು ಆದ್ಮೇಲೆ ಅಂದ್ಕೊಂಡಂತೆ, ನನಗೆ ಹೆಂಗೆ ಗಾಬರಿ ಆಗಿದೆ, ಈ ಕ್ಯಾಪ್ಟನ್ಗೂ ಗಾಬರಿ ಆಗಿರ್ಬೇಕಲ್ಲ, ಹಡಗಿನ ಕ್ಯಾಪ್ಟನ್ಗೆ, ಅವನಿಗೆ ಗಾಬರಿ ಆಗಿರ್ಬೇಕಲ್ಲ. ಹುಡುಗನ ಕೇಳಿದ, ಕ್ಯಾಪ್ಟನ್ ಎಲ್ಲಿರ್ತಾನೆ ಅಂತ. ನೋಡ್ತೀರಾ, ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದ. ಕೈ ಹಿಡಿದು ಕರ್ಕೊಂಡು ಹೋದ. ಡೆಕ್ ಮೇಲೆ ನೋಡು ಹೋದ. ಸೆಂಟ್ರದಲ್ಲಿ ಒಂದು ದೊಡ್ಡ ಕ್ಯಾಬಿನ್ ಇದೆ, ಸಣ್ಣ ಕಿಟಕಿ ಇದೆ, ಗ್ಲಾಸಿನ ಕಿಟಕಿ, ಅದರಿಂದ ನೋಡ್ತಾ ಇದ್ದ. ನಾರ್ಮನ್ ವಿನ್ಸೆಂಟ್ ಪೀಲ್ ನೋಡಿದ, ಸಣ್ಣ ಹುಡುಗ ಅವನು. ಕ್ಯಾಪ್ಟನ್ ಭಾಳ ವಯಸ್ಸಾದವನೆಲ್ಲ, 35-36 ಹುಡುಗ, ಸಿಳ್ಳೆ ಹಾಕ್ಕೊಂಡು ಆರಾಮಾಗಿ ಹಾಡು ಕೇಳ್ಕೊಂಡು ಓಡಿಸ್ತಾ ಇದ್ದಾನೆ. ಅವನು ಹೇಳ್ತಾನೆ, ಹೆದರಿಕೆನೇ ಇಲ್ಲಲ್ಲ ಪ್ರಾಣಿಗೆ ಅಂದ. ಇಷ್ಟೊಂದು ಜನ, ದೊಡ್ಡ ಹಡಗು, ದೊಡ್ಡ ದೊಡ್ಡ ತೆರೆ ಬರ್ತಾ ಇದೆ, ಮುಣುಗ್ತಂತ ಹೆದರಿಕೆ ಇಲ್ಲ ಇವನಿಗೆ. ಅವನು ಹೇಳ್ತಾನೆ, ನೌ ಐ ವಾಸ್ ಲಾಸ್ಟ್ ಇನ್ ಅಮೇಜ್ಮೆಂಟ್ ಅಟ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್. ಮೊದಲನೇ ಸಲ ನಿಸರ್ಗದ ರುದ್ರ ನರ್ತನ ನೋಡಿ ನನಗೆ ಆಶ್ಚರ್ಯ ಆಗಿತ್ತು. ಈಗ ಪುಟ್ಟ ಮನುಷ್ಯ, ಅವನ ಕಾನ್ಫಿಡೆನ್ಸ್ ನೋಡಿ ಎಷ್ಟಿದೆ, ಅವನ ಆತ್ಮವಿಶ್ವಾಸ ಎಷ್ಟಿದೆ ಅಂದರೆ, ಅವನು ಹೇಳ್ತಾನೆ, ಐ ವಾಸ್ ಲಾಸ್ಟ್ ಇನ್ ಅಮೇಜ್ಮೆಂಟ್ ಅಟ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ದಿ ಹ್ಯೂಮನ್ ಬೀಯಿಂಗ್. ಇದೆಲ್ಲ ಆದ್ಮೇಲೆ ಹೇಳ್ತಾನೆ, when I was lost in amazement at nature's fury and the confidence of the human being, I realized I had forgotten my seasickness. ಅವೆರಡನ್ನು ನೋಡೋ ಭರದಲ್ಲಿ ನನಗೆ ಸಮುದ್ರದ ಆ ಪ್ರಯಾಸ ಆಗೋದಿಲ್ಲ, ಸಂಕಟ ಆಗ್ತಿತ್ತಲ್ಲ, ಸಂಕಟನೇ ಮರೆತು ಹೋಗಿತ್ತು ನನಗೆ ಅಂತ. ಅವನು ಹೇಳ್ತಾನೆ, ಯಾವಾಗ ನಿಮಗೆ ನಿಮ್ಮ ಶಕ್ತಿ ಅರ್ಥ ಆಗಬೇಕಾದ್ರೆ ನಿಮ್ಮ ಒಳಗೆ ಹೊರಗಡೆ ನೋಡಬೇಕು ಅಂತ. ಹೊರಗಡೆ ನೋಡಿದಾಗ ನೀವು ಏನಿದ್ದೀರಿ ಅಂತ ಗೊತ್ತಾಗ್ತದೆ. ಅವನು ಹೇಳ್ತಾನೆ, ಓನ್ಲಿ ವೆನ್ ಯು ಸಿ ಬಿಯಾಂಡ್ ಯುವರ್ ಸೆಲ್ಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಕ್ಯಾನ್ ಡೂ ಅಂತ. ಇಲ್ಲಿ ಅದೇ ಬರೋದು, ಪ್ರಶ್ನೆ ಬರುವಂಥದ್ದು. ಪೂರ್ಣ ಮದಃ, ಅದು ದೊಡ್ಡದಕ್ಕೆ ಒಪ್ಕೊಂಡ್ಬಿಡೋಣ, ಇದು ಸಣ್ಣದು, ತೀರಾ ಸಣ್ಣದು ಅಂತ ಹೇಳಿದಾಗ ಇದು 2 ದೃಷ್ಟಿ, ಒಂದು ಭಗವಂತ, ಒಂದು ವ್ಯಕ್ತಿ. ಅದು ದೊಡ್ಡದು, ಇದು ಸಣ್ಣದು, ತುಲನೆ ಬಂತು. ಸಗುಣ ರೂಪ ಇದು, ಸಗುಣ ದೃಷ್ಟಿ ಇದು. ಇದು ನಿರ್ಗುಣ ದೃಷ್ಟಿ ಮಾಡೋದು ಹೇಗೆ? ಇದು ಬಂದದ್ದೆಲ್ಲಿಂದ ಅಂತ. ಇದು ಬಂದದ್ದೆಲ್ಲಿಂದ? ಈ ಸಣ್ಣ ಜೀವ ಇದೆಯಲ್ಲ, ಆ ಜೀವಾತ್ಮ, ಇದು ದೇಹ ಇದೆ, ಆಕಾರ ಇದೆ, ರೂಪ ಇದೆ, ಇದೆಲ್ಲ ಬಿಟ್ಬಿಡಿ. ಅದ್ರ ಗುಣಗಳನ್ನು ತೆಗೆದು ಹಾಕಿಬಿಡಿ, ಉಪಾಧಿಗಳನ್ನೆಲ್ಲ ಕಿತ್ತು ಹಾಕಿಬಿಡಿ. ಕಿತ್ತು ಹಾಕಿದ್ರೆ ಏನು ಉಳಿತದೆ? ದೇಹ ಇಲ್ಲ ಅಂದರೆ ಏನು ಉಳಿತದೆ? ಆತ್ಮ ಉಳಿತದೆ ಅಂತ ನಂಬಿಕೊಂಡಿದ್ದೀವಿ ನಾವು. ಆತ್ಮ ಅನಂತವಾದದ್ದು ಅಂತ ಒಪ್ಕೊಂಡಿದ್ದೀವಿ. ಈ ಮನುಷ್ಯ ದೇಹ ಸೌಪಾಧಿಕ ದೃಷ್ಟಿ ನೋಡಿದಾಗ ಅದು ಸಣ್ಣ ಮನುಷ್ಯ, ಒಂದು ಜೀವ, ಇಷ್ಟು ವರ್ಷ ಬದುಕಿರುವಂಥದ್ದು ಅಂತ ಇರ್ತದೆ. ಅದು ನಿರುಪಾಧಿಕ ದೃಷ್ಟಿಯಿಂದ ನೋಡಿದಾಗ, ನಿರ್ಗುಣ ದೃಷ್ಟಿಯಲ್ಲಿ ನೋಡಿದಾಗ, ಲಕ್ಷ್ಯ ದೃಷ್ಟಿಯಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಇದು ದೇಹ ಅಲ್ಲ. ಇಷ್ಟೊಂದು ಜನ ಇದ್ದೀವಿ, ಇಷ್ಟೊಂದು ದೇಹಗಳಿದ್ದಾವೆ, ಆದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಆತ್ಮ ಅಂತ ಒಂದಿದೆ. ಆತ್ಮ ಅನಂತವಾದದ್ದು. ನಾವು ಹೋದರೂ ಕೂಡ ಆತ್ಮ ಉಳ್ಕೊಳ್ಳುತ್ತದೆ. ಇದು ಅನಂತ ಅಲ್ವಾ? ಇದು ಪೂರ್ಣ ಅಲ್ವಾ? ಅದಕ್ಕೆ ಹೇಳ್ತಾರೆ, ಲಕ್ಷ್ಯ ದೃಷ್ಟಿಯಿಂದ ನೋಡಿದಾಗ ಪೂರ್ಣ ಮದಃ ಪೂರ್ಣಮಿದಂ, ಅದು ಪೂರ್ಣ, ಇದು ಪೂರ್ಣ. ಇದು ಬಹಳ ಚೆಂದ ಇರುವಂಥದ್ದು. ಹಾಗಾದರೆ ನಾಮರೂಪ ತೆಗೆದಾಗ ಆಗ್ತದಲ್ಲ, ಅದಕ್ಕೆ ಮಹಾವಾಕ್ಯ ಬಹಳ ಚೆಂದಾಗಿ ಹೇಳುವಂಥದ್ದು. ಇದು 2 ಅರ್ಥ ಆದರೆ 3ನೇ 4ನೇ ಸಾಲು. ಇದು ಬಂದದ್ದೆಲ್ಲಿಂದ? ಪೂರ್ಣದಿಂದ ಪೂರ್ಣ ಹುಟ್ಟಿತು ಅಂತ ಹೇಳ್ತೀವಿ. ಆದದ್ದೇ ಹಾಗಲ್ವಾ? ಈ ಮಣ್ಣಿನ ಮುದ್ದೆಯಿಂದ ಮಗು ತಗೊಂಡು ಪಡಿಯ ಚೆಲ್ಲಿ ಹಾಕ್ತು, ನವಿಲಾಯಿತು. ಈ ನವಿಲು ಬಂದದ್ದೆಲ್ಲಿಂದ? ಆ ಮಣ್ಣಿನಿಂದ ಬಂದದ್ದು. ಆದ್ದರಿಂದ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಆಕಾರ ರೂಪ ಅಷ್ಟೇ ಬೇರೆ, ಆದರೆ ಮೂಲ ವಸ್ತು ಒಂದೇ. ಮಡಿಕೆ ಮಾಡ್ತಾನೆ ಮನುಷ್ಯ, ಒಬ್ಬ ಕುಂಬಾರ ಕೂತಿದ್ದಾನೆ, ಮಣ್ಣಿನ ಮಾಡ್ತಾನೆ, ಮಣ್ಣಿನ ಹಣತೆ ಮಾಡ್ತಾನೆ, ಹೂಜಿ ಮಾಡ್ತಾನೆ, ಕೊಡ ಮಾಡ್ತಾನೆ, ಪಾತ್ರೆ ಮಾಡ್ತಾನೆ, ಆದರೆ ಮೂಲ ವಸ್ತು ಒಂದೇ. ಈ ಮೂಲ ಬಂದದ್ದು, ಹರಿವಾಣ ಬಂದದ್ದು, ಹಣತೆ ಬಂದದ್ದು ಎಲ್ಲಿಂದ? ಆ ಮಣ್ಣಿನಿಂದಾನೇ ಬಂದದ್ದು. ಆದ್ದರಿಂದ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ ಅಂದಾಗ ಅಲ್ಲಿಂದ ಇಲ್ಲಿ ಬಂತು ಅನ್ನೋದು ತಪ್ಪಾಗತ್ತೆ.
ಅಥವಾ ಅದನ್ನು ತೆಗೆದ್ರೆ ಇದೆಲ್ಲಿ ಹೋಗ್ತದೆ, ಪೂರ್ಣಾತ್ ಪೂರ್ಣ ಮುಜತ್ತತೆ ಅಂತ ತೆಗೆದು ಹಾಕಿದ್ರೆ ಎಲ್ಲಿ ಹೋಗ್ತದೆ ಅಂತ. ಅದಕ್ಕೆ ಶಂಕರಾಚಾರ್ಯ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ, ಈ ಮೊದಲನೇ ಸಾಲು, ಈ ಶಾಂತಿ ಪಾಠದ ಮೊದಲನೇ ಸಾಲು, ಅದನ್ನು ಮಹಾವಾಕ್ಯ ಅಂತ ಕರೀತಾರೆ. ಜೀವಾತ್ಮ ಪರಮಾತ್ಮ ಎರಡೂ ಆ ಮಹಾಪ್ರಜ್ಞೆ, ಅದನ್ನು ನಾವು ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಮಹಾಪ್ರಜ್ಞೆಯ ಎರಡು ರೂಪಗಳಷ್ಟೇ, ಆದ್ದರಿಂದ ಅವು ಬೇರೆ ಅಲ್ಲ.